ಬಂಗಳೆ ಕಥೆಯ ಭಾಗ ಇಲ್ಲಿ ಮುಂದುವರಿಯುವುದು. ಮೊದಲ ಭಾಗವನ್ನ ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ. ಅದನ್ನ ಓದಿದ ನಂತರ ಇದನ್ನ ಓದಿ. ಇದು ಕೊನೆಯ ಭಾಗವಾಗಿರುತ್ತೆ. ಅದಿತಿ ಒಂದು ಒಂಟಿಕಾಲಿನ ಗೆಜ್ಜೆಯನ್ನ ಕೈಯಲ್ಲಿ ಹಿಡಿದು ಅದನ್ನೇ ಗಮನಿಸುತ್ತಾ ಕೂತಿದ್ದಾಳು. ಆ ಗೆಜ್ಜೆ ಹಿಂದಿನ ದಿನ ತನ್ನ ಪಕ್ಕ ಸಿಕ್ಕಿದ್ದ ಕೋಲಿಗೆ ಸಿಕ್ಕಿ ಹಾಕಿಕೊಂಡಿತ್ತು. ಆ ಮನೆಗೆ ಬಂದಾಗಿನಿಂದಲೂ ಅವಳಿಗೆ ಬರೀ ಯೋಚನೆಯೇ ಆಗಿ ಹೋಗಿತ್ತು. ಇಂದಿನ ದಿನ ತನಗಾದದ್ದು ನಿಜವೋ ಭ್ರಮೆಯೋ ಅಂತ ಇನ್ನೂ ಅವಳಿಗೆ ಅನುಮಾನವೇ. ಈಗ ಈ ಒಂಟಿಕಾಲಿನ ಗೆಜ್ಜೆ ಬೇರೆ ಹೊಸ ಎಂಟ್ರಿ ಕೊಟ್ಟಿದೆ. ಇದ್ಯಾರ ಗೆಜ್ಜೆ ಇರಬಹುದು? ಇದು ಈ ಕೋಲಿನ ಮೇಲೆ ಇರುವುದು ಆಕಸ್ಮಿಕವೋ ಅಥವಾ ಉದ್ದೇಶ ಪೂರಿತವೋ? ಕೂಡಲೇ ಏನೋ ಯೋಚನೆ ಬಂದು ಮೊಬೈಲ್ ತೆಗೆದು ಕಾಲ್ ಲಿಸ್ಟ್ ಚೆಕ್ ಮಾಡಿದಳು. ಇಲ್ಲ, ಇವಳಿಂದ ಅಮ್ಮನಿಗೆ ಒಂದು ಕರೆ ಹೋಗಿರಲಿಲ್ಲ. ಹಾಗಾದ್ರೆ ತನಗೆ ಕಾಡಿನ ಮಧ್ಯದಲ್ಲೆಲ್ಲೋ ಸಿಗ್ನಲ್ ಸಿಕ್ಕಿದ್ದು, ಅಮ್ಮ ಅಲೋ ಅಂತ ಕೂಡ ಅಂದದ್ದು ಎಲ್ಲವೂ ತನ್ನ ಭ್ರಮೆಯೇ? ಅಥವಾ ಯಾರಾದ್ರೂ ಆ ಕಾಲ್ ರೆಕಾರ್ಡ್ ಅನ್ನ ಡಿಲೀಟ್ ಮಾಡಿರಬಹುದಾ? ಯಾರು ಹಾಗೆ ಮಾಡುತ್ತಾರೆ? ಅವರಿಗೇನು ಲಾಭವಿದೆ? ಅಥವಾ ಯಾರೋ ತನಗೇನು ಹೇಳಲು ಪ್ರಯತ್ನ ಪಡುತ್ತಿರುವವರ? ಅದಕ್ಕಾಗಿ ತನ್ನನ್ನು ಅಲ್ಲಿಗೆ ಕರೆಸಿಕೊಂಡಿರಬಹುದಾ? ಆದರೆ ಏನು ಹೇಳಿದರೂ ಆ ಕೈ ತನ್ನನ್ನು ನೀರಿನೊಳಗೆ ಎಳೆಯುತ್ತಿತ್ತಲ್ಲ. ನೆನೆಸಿಕೊಂಡರೆ ವಾಕರಿಕೆ ಬರುವಂತಹ ಕೈ ಅದು. ಸದ್ಯಕ್ಕೆ ಇದನ್ನ ಭ್ರಮೆ ಎಂದುಕೊಂಡರೆ ಮಾತ್ರವೇ ಬದುಕಲು ಸಾಧ್ಯ. ಇದೇನಾದ್ರೂ ನಿಜ ಅಂತಾದ್ರೆ ಹೃದಯ ಬಾಯಿಗೆ ಬರುತ್ತದೆ. ಅಂತಹ ಅನುಭವ ತಡೆದುಕೊಳ್ಳುವ ಶಕ್ತಿ ತನಗಿಲ್ಲ ಅಂತ ಯೋಚಿಸುತ್ತಿದ್ದಳು ಅದಿತಿ. ಅಷ್ಟರಲ್ಲಿ ಪುಟ್ಟಿ ಮನೆಯೊಳಗೆ ಬಂದು ಅದಿತಿಯ ಪಕ್ಕದಲ್ಲಿದ್ದ ಗೆಜ್ಜೆ ತೆಗೆದುಕೊಂಡು ನೋಡತೊಡಗಿದ್ದಳು. ಅದಿತಿ ಇತ್ತ ತಿರುಗಿ, ಪುಟ್ಟಿ ಕೊಡು, ಇದು ನಿನಗಲ್ಲ, ಗೊತ್ತು, ಇದು ಆಂಟಿದು. ಯಾವ ಆಂಟಿ? ನೀವು ಬರೋಕ್ಕಿಂತ ಮೊದಲು ಈ ಮನೆಯಲ್ಲಿದ್ರಲ್ಲ ಆ ಆಂಟಿ. ಅದಿತಿ ವಾಟ್ ಎಂದವಳು ನಾಲಿಗೆ ಕಚ್ಚಿಕೊಂಡು ಮನಸ್ಸಿನೊಳಗೆ, ನಮ್ಮತ್ತೆ ಗೆಜ್ಜೆ ಬೇರೆ ಹಾಕಿ ಕೊಡ್ತಿದ್ರಾ? ಯಾಕೋ ಏನೋ ಮಿಸ್ ಹೊಡಿತಾ ಇರೋ ಹಾಗಿದೆಯಲ್ಲ ಎಂದು ಸುಮ್ಮನಾದಳು. ಪುಟ್ಟಿಗೆ ಏನು ಹೇಳ ಹೋಗಲಿಲ್ಲ. ಯಾಕಂದ್ರೆ ಪುಟ್ಟಿಯ ವಯಸ್ಸು ಎಷ್ಟು ಚಿಕ್ಕದ್ದು ಎಂದರೆ ಕಣ್ಣಿಗೆ ಕಂಡ ಅಥವಾ ಕಿವಿಗೆ ಬಿದ್ದ ಎಲ್ಲವನ್ನ ನಂಬುವಷ್ಟು, ಅಲ್ಲದೆ ತಾನು ಕಂಡ ಪ್ರತಿಯೊಂದನ್ನ ಮುಕ್ತವಾಗಿ ಯಾವುದೇ ಮುಚ್ಚುಮರೆ ಇಲ್ಲದೆ ಎಲ್ಲರೊಡನೆ ಹಂಚಿಕೊಳ್ಳುವಂತಹ ಮನಸ್ಸು ಆ ಮಗುವಿನದ್ದು. ಅವಳಿಗೆ ಏನು ತಿಳಿಸದೆ ಇರುವುದೇ ಒಳ್ಳೆಯದು ಅಂತ ಆ ಒಂಟಿಕಾಲಿನ ಗೆಜ್ಜೆಯನ್ನ ಆ ಸೋರುತ್ತಿದ್ದ ಕೀ ಜೊತೆ ಡ್ರಾವರ್ನಲ್ಲಿ ಇಟ್ಟಳು. ಈಗ ಎರಡು ಒಟ್ಟಿಗೆ ಸೋರಲು ಶುರುವಾಯ್ತು. ಆಹಾ, ಎಂತಹ ಜುಗಲ್ಬಂದಿ! ಮಾನವ ಪ್ರಪಂಚದವರು ಇದನ್ನ ಕೇಳಿದ್ರೆ ಆರಿ ಹೋಗುವರು ಅಥವಾ ಪ್ರಜ್ಞೆ ತಪ್ಪುವರು. ಆದ್ರೆ ನಾನಿನ್ನು ಇದೇ ಮನೆಯಲ್ಲಿ ಇದ್ದೀನಿ. ತನಗೆ ಭಯ ಆಗುತ್ತಿಲ್ವಾ? ಯಾಕೆ ಆಗುತ್ತಿಲ್ಲ ಕೇಳಿಕೊಂಡಳು. ಉತ್ತರ ಸಿಗಲಿಲ್ಲ. 2-3 ದಿನ ಕಳೆದ ನಂತರ ಆಕಾಶ್ ಆಫೀಸ್ಗೆ ಹೋದ ಮೇಲೆ ಮುಂಬಾಗಿಲು ಮುಚ್ಚಿ ನೆಲ ಒರೆಸುತ್ತಿದ್ದಳು. ಕಾಲಿಂಗ್ ಬೆಲ್ ಸದ್ದಾಯ್ತು. ಆ ಶಬ್ದ ಕೇಳಿ ಮನಸ್ಸಿನಲ್ಲೇನೋ ಒಂದ್ ರೀತಿ ಸಂಭ್ರಮವಾಯ್ತು. ಯಾರೂ ಬಂದಿರಬಹುದು, ಅಮ್ಮ ಬಂದಿರಬಹುದಾ ಅಂತ ಓಡಿ ಬಂದು ಬಾಗಿಲು ತೆರೆದಳು. ನೋಡಿದರೆ ಯಾರೋ ಶಾಸ್ತ್ರಿಗಳು ಸಾತ್ವಿಕ ಕಳೆಯಿಂದ ನಲನಲಿಸುತ್ತಿದ್ದರು. ಆಕಾಶ್ ಇದೇನೇನಮ್ಮ ಕೇಳಿದರು. ಅವರು ಆಫೀಸ್ಗೆ ಹೋಗಿದ್ದಾರೆ. ನೀನ್ಯಾರು ಅಂತ ಗೊತ್ತಾಗಲಿಲ್ಲ. ನಾನು ಅದಿತಿ, ಆಕಾಶ್ ಅವರ ವೈಫ್. ನೀವು ಕೇಳಿದಳು. ಅವರು ಆ ಪ್ರಶ್ನೆಗೆ ಉತ್ತರಿಸಲಿಲ್ಲ. ಬದಲಿಗೆ ಒಂದು ಚೀಟಿ ತೆಗೆದುಕೊಡುತ್ತಾ, ಈ ಚೀಟಿಯಲ್ಲಿರುವ ದಿನಾಂಕದಂದು ಆಕಾಶ್ನ ಅಮ್ಮ ಕಮಲಮ್ಮನವರ ಕಾರ್ಯ ಬರುತ್ತದೆ. ಆಕಾಶ್ ಯಾಕೋ ಅಮೆರಿಕೆಗೆ ಹೋಗಿ ಬಂದಾಗಿನಿಂದ ನಮ್ಮ ಸನಾತನ ಕಾರ್ಯಗಳ ಬಗ್ಗೆ ಅಸಡ್ಡೆ ತೋರಿಸ್ತಾ ಇದ್ದಾನೆ. ನೀನಾದ್ರೂ ಅವನಿಗೆ ಬುದ್ಧಿ ಹೇಳಿ ಈ ಕಾರ್ಯ ಮಾಡಿಸಮ್ಮ. ಈ ಕಾರ್ಯಗಳನ್ನ ಸರಿಯಾಗಿ ಮಾಡದಿದ್ದರೆ ಪೂರ್ವಜರ ಶಾಪ ಅಲ್ಲದೆ ಮನೆಯಲ್ಲಿ ಆಗಬಾರದು ಆಗುತ್ತೆ. ಈಗ ಮನೆಯಲ್ಲಿ ನಡೆಯುತ್ತಿರುವ ವಿಚಿತ್ರಗಳಿಗೆ ಇದುವೇ ಕಾರಣ ಅಂತೆನಿಸಿತು ಅದಿತಿಗೆ. ಶಾಸ್ತ್ರಿಗಳೇ ಅದು ಹೇಳಲು ಹೋದಳು. ಶಾಸ್ತ್ರಿಗಳು ಅವಳ ಮಾತನ್ನ ತಡೆದು, ತೀರಾ ಎಲ್ಲವನ್ನ ಶಾಸ್ತ್ರ ಅಂತ ನೋಡುವುದು ಬೇಡ. ಕಡೇ ಪಕ್ಷ ತನ್ನನ್ನು ಹೆತ್ತು ಸಾಕಿ ಮಾಡಿದ್ದಕ್ಕಾದ್ರೂ ಈ ಕಾರ್ಯ ಮಾಡಬಹುದಲ್ವಾ? ಉಪಕಾರ ಸ್ಮರಣೆಯ ರೀತಿ ಏನೋ ನಮ್ಮ ಪೂರ್ವಜರು ಮಾಡಿಟ್ಟು ಹೋಗಿರುವ ಆಚಾರ ವಿಚಾರಗಳನ್ನ ನಾವು ಬಿಟ್ಟೇ ಬಿಡುವುದು ಎಷ್ಟು ಸರಿ? ಅಮೆರಿಕದಲ್ಲಿಯೇ ಸಮಾಧಿ ಪೂಜೆ ಮಾಡ್ತಾರೆ. ಇವನು ಅದೂ ಮಾಡಲಿಲ್ಲವೆಂದರೆ? ಅದಿತಿಗೆ ಏನು ಹೇಳಬೇಕೋ ಗೊತ್ತಾಗಲಿಲ್ಲ. ನಾನು ಅವರಿಗೆ ಹೇಳ್ತೀನಿ ಬಿಡಿ ಶಾಸ್ತ್ರಿಗಳೇ. ಆಯ್ತಮ್ಮ, ನಾನು ಬರ್ತೀನಿ ಅಂತ ಕೈ ಮುಗಿದು ಹೊರಟರು ಶಾಸ್ತ್ರಿಗಳು. ಅದಿತಿ ಅವರು ಹೋಗುವುದನ್ನೇ ನೋಡುತ್ತಾ ನಿಂತಳು. ಅವರು ಕೊಟ್ಟ ಚೀಟಿಯಲ್ಲಿ ಕಮಲಮ್ಮನವರ ದೇಹಾಂತ್ಯವಾದ ದಿನಾಂಕವಿತ್ತು. ಆದ್ರೆ ಭಾರತೀಯ ದಿನಾಂಕದ ಪ್ರಕಾರ ಕಾರ್ಯ ಮಾಡೋಲ್ಲವಾದ್ದರಿಂದ ತಿಥಿ ಪ್ರಕಾರ ಯಾವತ್ತು ಬರುತ್ತದೆಂದು ಶಾಸ್ತ್ರಿಗಳು ಬರೆದಿದ್ದರು. ಸಂಜೆ ಆಕಾಶ್ ಬಂದಾಗ ಅವನಿಗೆ ಕಾಫಿ ಕೊಟ್ಟು ಅವನ ಪಕ್ಕವೇ ಕುಳಿತು ಅವನ ತಲೆಗೂದಲಲ್ಲಿ ಕೈ ಆಡಿಸುತ್ತಾ ಶಾಸ್ತ್ರಿಗಳು ಹೇಳಿದ ವಿಷಯ ತಿಳಿಸಲು ಪ್ರಶಸ್ತವಾಗಿದೆ ಎಂದರಿಸಿ, ಆಕಾಶ್ ಅದು ರಾಗ ಹೇಳಿದಳು. ಏನು ಗಂಭೀರವಾಗಿ ಕೇಳಿದ. ಅವನ ಗಂಭೀರತೆ ನೋಡಿ ಅದಿತಿಗೆ ಭಯವಾಯ್ತು. ತಕ್ಷಣ ಏನು ಹೇಳಲು ತೋಚಲಿಲ್ಲ. ಆಕಾಶ್, ನಿಮ್ಮಮ್ಮನ ಹೆಸರೇನು ಅಂತ ಕೇಳಿ ಬಚಾವಾದೆ ಎನ್ನುವಂತೆ ನಿಟ್ಟುಸಿರು ಬಿಟ್ಟಳು. ನಮ್ಮಮ್ಮನ ಹೆಸರು ಪಂಕಜ. ಯಾಕೆ? ಅದಿತಿ ಆಘಾತದಿಂದ ಎದ್ದು ನಿಂತಳು.
ಅವಳ ದೇಹ ನಡುಗುತ್ತಿತ್ತು, ತುಟಿ ಕಂಪಿಸುತ್ತಿದ್ದವು, ಮುಖ ಕೆಂಪೇರಿತ್ತು. ನೋಡಿ ಇಲ್ಲಿ ಅಂತ ಆ ಚೀಟಿ ಹಿಡಿದಳು. ಆಕಾಶ್ ಏನಿದು ಅಂತ ಬಗ್ಗಿ ನೋಡಿದ. ಅವನ ಮುಖದಲ್ಲೇನೂ ಬದಲಾವಣೆ ಕಾಣಲಿಲ್ಲ. ಬದಲಿಗೆ ನಗುತ್ತಾ, ಕಮಲಮ್ಮನು ನಮ್ಮಮ್ಮನೇ ಎಂದ. ಯಾಕೆ? ಮೀನಾಕ್ಷಮ್ಮ, ಜಲಜಮ್ಮ ಇವರು ನಿಮ್ಮಮ್ಮ ಅಲ್ವಾ? ಮರೆತಿದ್ದೆ. ಕನಕಮ್ಮನು ನಮ್ಮಮ್ಮನೇ ಎಂದ ನಗುತ್ತಾ. ಆಕಾಶ್, ನಿಜ ಹೇಳಿ, ನಿಮ್ಮಮ್ಮನ ಹೆಸರೇನು? ಯಾಕಷ್ಟು ಸೀರಿಯಸ್ ಆಗ್ತೀಯ ಅದಿತಿ ಅಂತ ಮುಟ್ಟಲು ಹೋದ. ಮುಟ್ಬೇಡಿ ನನ್ನ. ಯಾರೂ ಏನೇ ತಪ್ಪು ಮಾಡಿದರೂ ಎತ್ತ ತಾಯಿಯ ವಿಚಾರದಲ್ಲಿ ಸುಳ್ಳು ಹೇಳೋಲ್ಲ. ನಿಮ್ಮನ್ ನೋಡಿದ್ರೆ ಛೇ. ಓ, ನೀನು ಹಂಗೆ ತಪ್ಪು ತಿಳಿದಿರುವುದಾ? ಅಯ್ಯೋ ಪುಟ್ಟ, ಎಷ್ಟು ಮುಗ್ದೆ ನೀನು. ಪಾಪು ನೀನು. ಇನ್ನು ನನ್ನ ಹೆತ್ತ ತಾಯಿಯ ಹೆಸರು ಕಮಲಮ್ಮನೆ. ಆದ್ರೆ ನನ್ನನ್ನು ನೋಡಿಕೊಂಡು ದೊಡ್ಡವನನ್ನಾಗಿ ಮಾಡಿ ನನಗೊಂದು ಜೀವನ ರೂಪಿಸಿಕೊಟ್ಟವರು ನಮ್ಮಮ್ಮ ಮನೆ ಆಯಾ ಪಂಕಜಮ್ಮ. ನಮ್ಮಮ್ಮನಿಗಿಂತ ಹೆಚ್ಚಾಗಿ ಇವರನ್ನ ಅಮ್ಮ ಅಂತಿದ್ದೆ ನಾನು. ಈಗ ಅದೇ ನನ್ನ ಬಾಯಿಯಲ್ಲಿ ಬಂದು ಬಿಟ್ಟಿದೆ ಅಷ್ಟೇ. ಬಹುಶಃ ಇವತ್ತು ಆ ಶಾಸ್ತ್ರಿಗಳು ಬಂದಿರಬೇಕು. ಅಮ್ಮನ ಕಾರ್ಯ ಮಾಡಿಸಲು ಹೇಳಿ ಹೋಗಿರ್ಬೇಕು. ನೋಡು, ಜೀವ ಇರುವ ತನಕ ಅಷ್ಟೇ ನಮಗೂ ಅವರಿಗೂ ನಂಟು. ಸತ್ಮೇಲೆ ಇದೆಲ್ಲ ಆಚರಣೆಗಳು ವೇಸ್ಟು. ನನ್ಗಂತೂ ನಂಬಿಕೆ ಇಲ್ಲ, ನಾನೂ ಮಾಡೋಲ್ಲ. ದಟ್ಸ್ ಫೈನಲ್ ಅಂತ ಎದ್ದು ದಡದಡನೆ ಹೆಜ್ಜೆ ಹಾಕುತ್ತಾ ಮೆಟ್ಟಿಲು ಹತ್ತಿಕೊಂಡು ಹೊರಟು ಹೋದ. ಅಂದಿನಿಂದ ಅದಿತಿ ಅವನೆಡೆ ಒಂದು ಅನುಮಾನದ ದೃಷ್ಟಿ ನೆಟ್ಟಳು. ಈಗ ಅದಿತಿಗೆ ಆಕಾಶ್ನ ಪ್ರತಿಯೊಂದು ನಡೆಯೂ ಅನುಮಾನವಾಗಿಯೇ ಕಾಣತೊಡಗಿತ್ತು. ತಾಯಿಯ ಹೆಸರನ್ನೇ ಮರೆತವರು ತನ್ನನ್ನೇನು ಬಾಳಿಸುತ್ತಾರೆ ಎಂಬ ವಿಚಿತ್ರ ವಿಕ್ಷಿಪ್ತತೆ ಅವಳಲ್ಲಿ ಮನೆ ಮಾಡುತ್ತಿತ್ತು. ಅದಕ್ಕೆ ಇಂಬು ಕೊಡುವಂತೆ ಒಂದು ದಿನ ಸಂಜೆ 7 ದಾಟಿದರೂ ಆಕಾಶ್ ಬರಲೇ ಇಲ್ಲ. ಅದಿತಿ ಮನೆ ದೀಪವನ್ನ ಹಾಕದೆ ಅವನಿಗಾಗಿ ಕಾಯುತ್ತಾ ಹೊರಗೆ ಕುಳಿತು ಬಿಟ್ಟಳು. 7:30 ಆಯ್ತು, 8 ಆಯ್ತು, 8:15 ಆಯ್ತು. ಅವನ ಪತ್ತೇ ಇಲ್ಲ. ಫೋನ್ ಮಾಡಿದರೂ ಸ್ವಿಚ್ ಆಫ್. ಅಕ್ಷರಾಂಶ ನಡುಗಿ ಬಿಟ್ಟಳು ಅದಿತಿ. ಎಷ್ಟೇ ಕೋಪವಿದ್ದರೂ ಹೀಗೆ ಹೇಳದೆ ಕೇಳದೆ ಹೋಗುವವರಲ್ಲ ಆಕಾಶ್. ಇವತ್ತು ಯಾಕೆ ಇನ್ನೂ ಬಂದಿಲ್ಲ? ಬೆಳಗ್ಗೆ ಹೋಗುವಾಗ್ಲೂ ಸಂಜೆ ಲೇಟ್ ಆಗುತ್ತೆ ಅಂತ ಹೇಳಿಲ್ಲ. ಈಗ ಯಾರನ್ನ ಕೇಳುವುದು ಈ ಬಗ್ಗೆ ಎಂದುಕೊಳ್ಳುತ್ತಾ ಎದ್ದು ಕಣ್ಣೀರು ಒರೆಸಿಕೊಂಡು ಅವನ ಆಫೀಸ್ನ ಲ್ಯಾಂಡ್ ಲೈನ್ಗೆ ಕರೆ ಮಾಡಿದಳು. ಆಕಾಶ್ ಆಗಲೇ ಹೊರಟು ಬಹಳ ಹೊತ್ತಾಯ್ತೆಂದು ಅಲ್ಲಿಯವರು ಹೇಳಿದರು. ತನಗೆ ಗೊತ್ತಿದ್ದ ಒಂದಿಬ್ಬರು ಆಕಾಶ್ನ ಸ್ನೇಹಿತರಿಗೆ ಕರೆ ಮಾಡಿ ಕೇಳಿದಳು. ಎಲ್ಲರೂ ಆಕಾಶ್ ಸಂಜೆ ಬೇಗನೆ ಹೊರಟ ಅಂತಲೇ ಹೇಳಿದರು. ಆದ್ರೆ ಒಬ್ಬ ಮಾತ್ರ ಆಕಾಶ್ ಯಾವುದೋ ಹೆಂಗಸಿನ ಜೊತೆ ಹೋದ ಅಂತ ಹೇಳಿದ. ಭೂಮಿ ಬಾಯ್ ಬಿಟ್ಟಂತಾಯ್ತು ಅದಿತಿಗೆ. ಆಕಾಶ್ ಯಾರೋ ಹೆಂಗಸಿನ ಜೊತೆ ಹೋದರ? ಅದು ತನಗೆ ಹೇಳದೆ ತನ್ನಲ್ಲಿ ಮುಚ್ಚಿಟ್ಟು ಹೋಗುವಂತದ್ದೇನಿತ್ತು? ಆಕೆ ಪರಿಚಯದವಳೆ ಇರಬಹುದಲ್ವಾ ಅಂತೊಮ್ಮೆ ಅನಿಸಿದರು. ಹಾಗಿದ್ರೆ ಕದ್ದು ಮುಚ್ಚಿ ಯಾಕೆ ಹೋದರು? ಅಥವಾ ತನ್ನನ್ನು ಜೊತೆಗೆ ಯಾಕೆ ಕರೆಯಲಿಲ್ಲ? ತನ್ನನ್ನು ಕರೆಯದೆ ತನಗೂ ಹೇಳದೆ ಆಕೆಯೊಡನೆ ಆಫೀಸ್ ಮುಗಿಸಿ ಎಲ್ಲಿಗೆ ಹೋಗಿರಬಹುದು ಅಂತ ಯೋಚಿಸಿದವಳಿಗೆ ಕ್ಷಣ ಕ್ಷಣಕ್ಕೂ ಕೋಪ ಏರುತ್ತಿತ್ತು. ತಾನಿಲ್ಲಿ, ಅವರು ಎಲ್ಲಿದ್ದಾರೋ, ಅವರಿಗೇನಾಯ್ತೋ ಅಂತ ನರಳ್ತಾ ಇದ್ರೆ ಇವರು ಯಾವುದೋ ಹೆಂಗಸಿನ ಜೊತೆ ಹೋಗಿದ್ದಾರೆ, ಬರ್ಲಿ ಮಾಡ್ತೀನಿ ಅಂತ ಗೇಟಿನ ಬಳಿಯೇ ಶತಪಥ ಹಾಕತೊಡಗಿದ್ದಳು. ಅಲ್ಲ, ಆಕಾಶ್ ಯಾವುದೋ ಹೆಂಗಸಿನ ಜೊತೆ ಹೋಗಿರುವುದಷ್ಟೇ. ಆಕೆಯನ್ನ ಮದುವೆ ಆಗಿಲ್ಲ ಅಥವಾ ಸವತಿ ಅಂತ ಈ ಮನೆಗೆ ಕರೆ ತಂದಿಲ್ಲ. ನಾನ್ಯಾಕೆ ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟು ರಂಪ ಮಾಡಲು ಹೊರಟಿದ್ದೀನಿ ಅಂತ ಅದಿತಿಗೆ ಅನಿಸಿತ್ತು. ಬರುತ್ತಿರುವಾಗ ಕಾರಿನ ಪಂಚರ್ ಆಗಿರಬಹುದು, ಕಾರು ಕೆಟ್ಟು ನಿಂತಿರಬಹುದು, ಮೊಬೈಲ್ ಸ್ವಿಚ್ ಆಫ್ ಆಗಿರುವುದರಿಂದ ನನಗೆ ಹೇಳಲು ಆಗಿಲ್ಲ ಅಷ್ಟೇ. ಛೇ, ಇಷ್ಟಕ್ಕೆಲ್ಲ ನಾನು ದುಡುಕಬಾರದು. ಅದಿತಿ ಕಂಟ್ರೋಲ್ ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡಳು. ರಾತ್ರಿ 10ರ ಸುಮಾರಿಗೆ ಬಂದ ಆಕಾಶ್. ಅದಿತಿಗೆ ಕಾದು ಕಾದು ತಾಳ್ಮೆ ಅನ್ನೋದು ಸತ್ತೇ ಹೋಗಿತ್ತು. ಆದರೂ ಈಗ ಜಗಳ ಗಿಗಳ ಆಡಬಾರದು ಅಂತ ತೀರ್ಮಾನಿಸಿ ಹೋಗಿ ಗೇಟ್ ತೆರೆದಳು. ಆಕಾಶ್ ಅನ್ಯಮನಸ್ಕನಾಗಿ ಒಳಗೆ ನಡೆದು ಬಂದ. ಕಾರಿನಲ್ಲಿ ಅವನ ಜೊತೆ ಬೇರೆ ಯಾರೂ ಇರಲಿಲ್ಲ. ತುಂಬಾ ಸುಸ್ತಾದಂತಿದ್ದ. ಸೀದಾ ಹೋಗಿ ಸೋಫಾ ಮೇಲೆ ಕುಕ್ಕಿರಿಸಿದ. ಅದಿತಿ ಆಗಿನಿಂದಲೂ ಆತ ತನಗೆ ಯಾಕೆ ಲೇಟ್ ಆಯ್ತು, ಆ ಹೆಂಗಸು ಯಾರು ಅಂತ ತನಗೆ ವಿವರಿಸ್ತಾನೆ ಅಂತ ಕಾಯುತ್ತಲೇ ಇದ್ದಳು. ಆದ್ರೆ ಆಕಾಶ್ ಅವಳಿರುವ ಇರುವೇ ಗೊತ್ತಿಲ್ಲದವನಂತೆ ಸೋಫಾಗೆ ತಲೆಯಾಣಿಸಿ ಕಣ್ಮುಚ್ಚಿದ್ದ. ಆಕಾಶ್ ಅದು ಏನೋ ಕೇಳಲು ಹೋದಳು. ಏನಿದ್ದರೂ ನಾಳೆ ಬೆಳಿಗ್ಗೆ ಮಾತನಾಡೋಣ. ಈಗ ತುಂಬಾ ಸುಸ್ತಾಗಿದೆ ನನಗೆ. ಏನು ಮಾಡಿದ್ರಿ ಅಂತ ಸುಸ್ತಾಗಿದೆ ನಿಮಗೆ? ಯಾರೋ ಹೆಂಗಸಿನ ಜೊತೆ ಬೇರೆ ಹೋಗಿದ್ರಂತೆ. ಆ ಪ್ರಯತ್ನವಾಗಿ ಅವಳ ಬಾಯಿಯಿಂದ ಮಾತು ಹೊರಬಿತ್ತು. ನಂತರ ಯಾಕಾದ್ರೂ ಹಾಗೆ ಹೇಳಿದೆನೋ ಅಂತ ನಾಲಿಗೆ ಕಚ್ಚಿಕೊಂಡಳು. ವಾಟ್ ಯು ಮೀನ್? ಏನು ಗೂಢಾಚಾರಿಕೆ ಮಾಡ್ತಾ ಇದ್ಯಾ? ಹೌದು, ನಾನು ಆ ಹೆಂಗಸಿನ ಜೊತೆ ಹೋಗಿದ್ದು ನಿಜ. ಆದ್ರೆ ನಿಜ ಯೋಚಿಸದ ಹಾಗಿಲ್ಲ. ಹಾಗಾದ್ರೆ ಹೇಳಿ, ಎಲ್ಲಿ ಹೋಗಿದ್ರಿ ಇಷ್ಟು ಹೊತ್ತು? ಯಾಕೆ ಲೇಟ್ ಆಯ್ತು? ನನ್ಗೊಂದು ಮಾತು ತಿಳಿಸ್ಬೇಕು ಅಂತಲೂ ಅನಿಸಲಿಲ್ವ ನಿಮ್ಗೆ? ನಾನೊಬ್ಬಳು ನಿಮ್ಗೋಸ್ಕರ ಜೀವ ಬಿಡ್ಕೊಂಡು ಕಾಯ್ತಾ ಇರ್ತೀನಿ ಅಂತ ಗೊತ್ತಿಲ್ವ ನಿಮ್ಗೆ? ಓ, ನಿಮ್ಗೇನು ಬಿಡಿ, ನಾನು ಕಾಯ್ತಾ ಕಾಯ್ತಾ ಸತ್ತೋದ್ರು ನಿಮ್ಗೇನು ಚಿಂತೆ ಇಲ್ಲ. ಅದ್ಕೆ ಹೇಳಿಲ್ಲ. ಕುಸು ಕುಸು ಎನ್ನುತ್ತಾ ಅರ್ಧ ಮಾತು ನುಂಗಿ ಇನ್ನರ್ಧ ಉಸುರಿದಳು. ಹೇಗೆ ಹೇಳಲಿ? ಫೋನ್ ಸ್ವಿಚ್ ಆಫ್ ಆಗಿತ್ತು. ಹೇಳಬೇಕು ಎನಿಸಿದ್ರೆ ಹೇಗಾದ್ರೂ ಹೇಳ್ತಿದ್ದೀರಿ.
ನಿಮ್ಗೆ ಹೇಳಬೇಕು ಅನಿಸಬೇಕಲ್ಲ. ಮಾತು ಆಡುತ್ತಾ ಆಡುತ್ತಾ ಯಾಕೋ ಕಠೋರವಾಗತೊಡಗಿದಳು. ಆಗ ಆಕಾಶ್ ಬರೋ ಮುಂಚೆ ಅವನೆಡೆಗೆ ಇದ್ದ ಅಭಿಪ್ರಾಯ ನಿಧಾನಕ್ಕೆ ಕರಗತೊಡಗಿತು. ಆ ಜಾಗದಲ್ಲಿ ತನ್ನ ಅಹಂ ಎದ್ದು ನಿಂತಿತ್ತು. ಸಂದರ್ಭ ನಿನಗೆ ತಿಳಿಸುವಂತದ್ದಾಗಿರಲಿಲ್ಲ, ಅದಕ್ಕೆ ತಿಳಿಸಲಿಲ್ಲ. ನೀನು ಏನು ಬೇಕಾದ್ರೂ ತಿಳ್ಕೊ, ನನ್ಗೆ ಸುಸ್ತಾಗಿದೆ, ಗುಡ್ ನೈಟ್ ಎಂದು ಮಾಡಿ ಹತ್ತಿ ಹೊರಟು ಹೋದ. ಅದಿತಿ ಕಣ್ಣೀರು ಹಾಕುತ್ತಾ ಆತ ಮತ್ತೆ ಕೆಳಗಿಳಿದು ಬಂದು ಸಮಾಧಾನಿಸಬಹುದು ಅಂತ ಕಾಯುತ್ತಿದ್ದವಳು ಅಲ್ಲೇ ಮಲಗಿ ಕೊಂಡು ಬಿಟ್ಟಳು. ರಾತ್ರಿ ಒಂದು ಹೊತ್ತಿನಲ್ಲಿ ಲ್ಯಾಂಡ್ ಲೈನ್ ರಿಂಗ್ ಆಯ್ತು. ಅದಿತಿ ಅಚ್ಚರಿಯಿಂದ ಫೋನ್ ಎತ್ತಿದಳು. ಅವಳು ಅಲೋ ಎನ್ನುವಷ್ಟರಲ್ಲಿ ಅತ್ತ ಕಡೆಯ ಹೆಂಗಸು, ಬಹಳ ಥ್ಯಾಂಕ್ ಯು ಆಕಾಶ್ ಅವರೇ, ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಬರ್ತಿದೆ ಅಂತ ಈ ನಂಬರ್ಗೆ ಫೋನ್ ಮಾಡಿದೆ. ಬೇಜಾರು ಮಾಡ್ಕೊಳ್ಬೇಡಿ, ಇವತ್ತು ನೀವು ರಕ್ತ ಕೊಡದೆ ಇದ್ದಿದ್ರೆ ನಮ್ಮ ಯಜಮಾನ್ರು ಉಳಿತಾ ಇರಲಿಲ್ಲ. ನಿಮ್ಗೆಷ್ಟು ಧನ್ಯವಾದಗಳನ್ನ ಹೇಳಿದರೂ ಸಾಲದು. ಮುಂದಿನ ಜನ್ಮದಲ್ಲಿ ನಿಮ್ಮ ತಂಗಿಯಾಗಿ ನಿಮ್ಮ ಋಣ ತೀರಿಸ್ತೀನಿ ಅಂತ ಹೇಳಿ ಫೋನ್ ಇಟ್ಟು ಬಿಟ್ಟರು. ಅದಿತಿ ಬಹಳ ಹೊತ್ತು ರಿಸೀವರ್ ಹಿಡಿದುಕೊಂಡು ಗರಬಡಿದಂತೆ ಕೂತಿದ್ದಳು. ಆಕಾಶ್ ರಕ್ತ ಕೊಡಲು ಆ ಹೆಂಗಸಿನ ಜೊತೆ ಹೋದದ್ದ? ತಾನಂದುಕೊಂಡ ಕೆಟ್ಟ ಅರ್ಥದಲ್ಲಿ ಆಕೆಯ ಜೊತೆ ಹೋಗಿಲ್ಲ. ಅದಕ್ಕೆ ಸುಸ್ತಾಗಿ ಬಂದಿದ್ದು. ರಕ್ತ ಕೊಟ್ಟು ದನಿದು ಬಂದವರನ್ನ ನೋಯಿಸಿ ಬಿಟ್ಟೆನಲ್ಲ ಅಂತ ತನ್ನ ವರ್ತನೆಗೆ ತಾನೇ ನಾಚಿಕೆಯಾಯಿತು. ಓಡಿ ಹೋಗಿ ಮಲಗಿದ್ದ ಆಕಾಶ್ ಕೈ ಹಿಡಿದುಕೊಂಡು, ಆಕಾಶ್ ಪ್ಲೀಸ್ ನನ್ನ ಕ್ಷಮಿಸಿಬಿಡಿ, ನೀವು ರಕ್ತ ಕೊಡಲು ಹೋಗಿದ್ದು ಅಂತ ನನ್ಗೆ ಗೊತ್ತಾಗಲಿಲ್ಲ, ಸುಮ್ಮನೆ ನೋಯಿಸಿಬಿಟ್ಟೆ, ಕ್ಷಮಿಸಿಬಿಡಿ. ಎಚ್ಚರಗೊಂಡ ಆಕಾಶ್, ಹೋಗಲಿ ಬಿಡು ಪುಟ್ಟ, ಈಗ್ಲಾದ್ರೂ ಅರ್ಥ ಆಯ್ತಲ್ಲ, ಲವ್ ಯು ಎಂದವನು ಮತ್ತೆ ನಿದ್ದೆಗೆ ಜಾರಿದ. ಮಗುವಿನಂತೆ ಮಲಗಿದ್ದವನನ್ನೇ ದಿಟ್ಟಿಸಿ ನೋಡಿದಳು ಅದಿತಿ. ಯಾರು ಈ ಆಕಾಶ್? ಅಣ್ಣನ ಆಫೀಸ್ ನಲ್ಲಿ ತಾನಾಯ್ತು ತನ್ನ ಫಾಡಾಯ್ತು ಅಂತ ಕೆಲಸ ಮಾಡಿಕೊಂಡಿದ್ದ ಆಕಾಶ್ ಅಮ್ಮನ ಮನೆಯ ಎಲ್ಲರಿಗೂ ಇಡಿಸಿದ್ದ. ಅಗರ್ಭ ಶ್ರೀಮಂತನಾಗಿ ಅಮೆರಿಕನ್ ರಿಟರ್ನ್ ಆದರೂ ಸ್ವಲ್ಪವೂ ಅಹಂಕಾರವಿಲ್ಲದ ಅವರ ನಡವಳಿಕೆ ಕಂಡು ತನ್ನನ್ನು ಅವರಿಗೆ ಮದುವೆ ಮಾಡಿ ಕೊಟ್ಟರು. ಅವನಿಗೆ ಕೂತು ತಿನ್ನುವಷ್ಟು ಆಸ್ತಿ ಇದ್ದರೂ ಸಹ ಕೂತು ಕೆಡಬಾರದೆಂದು ತನ್ನ ಓದಿಗೆ ತಕ್ಕಂತಹ ಕೆಲಸ ಹಿಡಿದು ಮಾಡುತ್ತಿದ್ದ. ಈ ಎಲ್ಲಾ ಗುಣಗಳು ನಮ್ಮೆಲ್ಲರಿಗೂ ಇಡಿಸಿ ಆಕಾಶ್ನನ್ನ ಹೇಗೋ ಒಪ್ಪಿಸಿ ತನ್ನನ್ನು ಕಟ್ಟಿದ್ದರು. ಒಮ್ಮೆ ಅದಿತಿ ಈ ಬಗ್ಗೆ ಕೇಳಿದ್ದಳು, ನಮ್ಗೆ ಬೇಕಾದಷ್ಟಿರುವಾಗ ನೀವು ಕೆಲಸಕ್ಕೆ ಹೋಗಬೇಕಾ ಅಂತ. ಆಗವನು, ಸುಮ್ಮನೆ ಮನೆಯಲ್ಲಿ ಕೂತರೆ ಮನಸ್ಸು ವಿಕಾರವಾಗುತ್ತದೆ, ಆಗ ನಿನಗೊಬ್ಬಳು ಸವತಿಯನ್ನ ತರುವ ಬಯಕೆ ಬಂದರೇನು ಮಾಡುವುದು, ಅದರ ಬದಲು ಈ ಕೆಲಸ ಎನ್ನುವ ಸವತಿಯನ್ನೇ ಸಹಿಸಿಕೋ ಅಂತ ನಕ್ಕಿದ್ದ. ಈ ರೀತಿ ಮಾತನಾಡುತ್ತಿದ್ದ ಆಕಾಶ್ ಒಂದು ದಿನವೂ ತನ್ನ ಮನಸ್ಸು ನೋಯಿಸದ ಆಕಾಶ್ ತನ್ನ ಮಾತಿಗೆ ಬೆಲೆ ಕೊಟ್ಟು ಆಫೀಸ್ಗೆ ಓಡಾಡಲು ದೂರವಾದ್ರೂ ಈ ಮನೆಗೆ ಬಂದ ಆಕಾಶ್ ಅವನ ಸಹೃದಯ ನೆನಪಾಗುತ್ತಾ ಹೋದಂತೆ ಹೃದಯ ಬೆರೆಯುವಷ್ಟು ಕಣ್ಣೀರು ಹುಕ್ಕಿತ್ತು. ತಪ್ಪು ಮಾಡಿಬಿಟ್ಟೆ ನಾನು, ನಿಮ್ಮ ಮೇಲೆ ಅನುಮಾನ ಪಡಬಾರದಿತ್ತು, ನಿಮ್ಮ ಹೃದಯ ಅರ್ಥ ಮಾಡಿಕೊಳ್ಳದೆ ಹೋದೆ, ಇನ್ನೆಂದು ನಿಮ್ಮ ಬಗ್ಗೆ ಅನುಮಾನ ಪಡೋಲ್ಲ ಅಂತ ಶಪಥಗೈದಳು. ಅದಿತಿ ಸ್ವಲ್ಪ ದಿನದ ಮಟ್ಟಿಗೆ ಅಮ್ಮನ ಮನೆಗೆ ಬಂದಿದ್ದಳು. ಅದೇ ಮೊದಲ ಬಾರಿಗೆ ಬಹಳ ದಿನಗಳ ಕಾಲ ಇದ್ದು ಹೋಗುವ ಪ್ಲಾನ್ ಮಾಡಿದ್ದಳು. ಮದುವೆಯಾದ ನಂತರ ಅಷ್ಟು ದಿನ ಅವಳು ಆಕಾಶ್ನನ್ನ ಬಿಟ್ಟು ಇದ್ದದ್ದೇ ಇಲ್ಲ. ಅವನ ಪೂರ್ತಿ ಜವಾಬ್ದಾರಿ ಅವಳ ಮೇಲಿತ್ತಲ್ಲ, ಹಾಗಾಗಿ ಅವಳಿಗೆ ಬಿಟ್ಟು ಬರಲು ಸ್ವಲ್ಪ ಕಷ್ಟವೇ ಆಯ್ತು. ಆಗ ಅವಳನ್ನ ಸಮಾಧಾನಿಸಿದವನೇ ಆಕಾಶ್. ಡೋಂಟ್ ವರಿ ಅದಿತಿ, ನನಗೆ ಒಬ್ಬನೇ ಇದ್ದು ಅಭ್ಯಾಸವಿದೆ. ಓದು ಮುಗಿದ ಕೂಡಲೇ ಅಮೆರಿಕದಲ್ಲಿ ಕೆಲಸ ಸಿಕ್ಕಾಗ ಆ ಪರದೇಶದಲ್ಲಿ ನಾನು ಒಂಟಿಯಾಗಿಯೇ ಇದ್ದೆ. ನಂತರ ಅಪ್ಪ ಅಮ್ಮ ತೀರಿಕೊಂಡ ನಂತರ ಭಾರತಕ್ಕೆ ಬಂದಾಗಲೂ ನಿನ್ನ ಮದುವೆ ಆಗುವವರೆಗೆ ಒಂಟಿಯಾಗಿಯೇ ಇದ್ದೆ. ಅಡುಗೆ ಮನೆ ಕೆಲಸ ತಕ್ಕ ಮಟ್ಟಿಗೆ ನನ್ಗಂತೂ ಬರುತ್ತೆ. ನೀನು ಆರಾಮಾಗಿ ಹೋಗಿ ಬಾ. ಮನೆಯಲ್ಲಿ ಒಬ್ಬಳೇ ಇದ್ದು ನಿನಗೂ ಬೇಜಾರಾಗುತ್ತದೆ. ಅಮ್ಮನ ಮನೆಗೆ ಹೋದರೆ ನಿನಗೂ ಮನಸ್ಸು ಫ್ರೆಶ್ ಆಗುತ್ತದೆ ಅಂತ ತಿಳಿ ಹೇಳಿ ಕಳಿಸಿದ. ಒಲ್ಲದ ಮನಸ್ಸಿನಿಂದಲೇ ಬಂದಿದ್ದಳು ಅದಿತಿ. ಆದರೆ ಅಮ್ಮನ ಮನೆಗೆ ಬಂದ ಕೂಡಲೇ ಗಂಡ ಮನೆ ಎಲ್ಲವನ್ನ ಮರೆತು ತನ್ನ ಹಳೆಯ ನೆನಪುಗಳೊಂದಿಗೆ ಬೆರೆಯತೊಡಗಿದಳು. ಯಾವುದು ಸುಖ? ಯಾರಾದ್ರೂ ಹೀಗೆ ಕೇಳಿದರೆ ಅದಿತಿ ಅವರಿಗೆ ಹೇಳುತ್ತಾಳೆ, ನಮ್ಮ ಗತಕಾಲದ ನೆನಪುಗಳನ್ನ ಮತ್ತೆ ಸಾಕ್ಷಾತ್ಕರಿಸಿಕೊಳ್ಳುವುದೇ ಸುಖ. ನಾವು ಬಿಟ್ಟು ಬಂದ ಜಾಗ, ಬಿಟ್ಟು ಬಂದ ಮನೆ, ಸ್ನೇಹಿತರು, ಒಡ ಹುಟ್ಟಿದವರು, ಹಳೆಯ ನೆನಪುಗಳನ್ನ ಒತ್ತು ತರುವ ಸ್ಥಳಗಳು, ಇಲ್ಲೆಲ್ಲ ಮತ್ತೆ ಓಡಾಡಿ ಹಳೆಯ ನೆನಪುಗಳನ್ನ ಮರುಕಳಿಸುವುದೇ ಸಾರ್ಥಕ ಜೀವನ. ನಮ್ಮ ಅತೀತದಲ್ಲಿಯೇ ನಮ್ಮ ಬದುಕು ಅಡಗಿದೆ. ಕಣ್ಮುಂದೆಯೇ ಇರುವ ಇಂದಿನ ಕ್ಷಣಗಳನ್ನ ನಾವೆಂದಿಗೂ ಎಂಜಾಯ್ ಮಾಡಲಾರೆವು. ಅದೇ ಆ ಕ್ಷಣಗಳನ್ನ ಮುಂದೊಮ್ಮೆ ನೆನೆಸಿಕೊಂಡಾಗ ಕಳೆದು ಹೋದ ಆ ಕ್ಷಣಗಳು ಬಹಳ ಅಮೂಲ್ಯವಾದದ್ದು ಅಂತೆನಿಸುತ್ತದೆ. ಮನುಷ್ಯ ತನ್ನ ಗತಿಸಿ ಹೋದ ಒಳ್ಳೆಯ ವಿಚಾರಗಳನ್ನ, ಉತ್ತಮ ಸಂದರ್ಭಗಳನ್ನ ಪದೇ ಪದೇ ನೆನಪು ಮಾಡಿಕೊಳ್ಳುತ್ತಾ ಆನಂದಿಸುತ್ತಿರುತ್ತಾನೆ. ಇದು ಅವನಿಗೆ ವರವೂ ಹೌದು, ಶಾಪವೂ ಹೌದು. ಅವನಿಗೆ ತನ್ನ ಅತೀತವೇ ಬಹಳ ಮುಖ್ಯ, ಇಂದಿನ ವರ್ತಮಾನವಲ್ಲ. ಎಲ್ಲರಿಗೂ ಒಂದು ಅತೀತ ಇದ್ದೇ ಇರುತ್ತದೆ. ಸಮಯ ಬಂದಾಗ ಅದರ ಅನಾವರಣ ಆಗೇ ಆಗುತ್ತದೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಆಕಾಶ್ನ ಅತೀತವಾದ ಅನಾವರಣ ತಾನಾಗಿ ಆಗಲಿದೆ ಅಂತ ಗೊತ್ತಿಲ್ಲದ ಅದಿತಿ
ಅಮ್ಮನ ಮನೆಯಲ್ಲಿ ಖುಷಿಯಾಗಿದ್ದಳು, ಅಥವಾ ಮುಂಬರುವ ಆಘಾತವನ್ನ ಸಹಿಸುವುದಕ್ಕಾಗಿ ಅಮ್ಮನ ಮನೆಯವರ ಪ್ರೀತಿಯನ್ನ ಒಟ್ಟುಗೂಡಿಸಿಕೊಳ್ಳುತ್ತಿದ್ದಳು. ತವರಿನವರ ಪ್ರೀತಿ ಅವಳ ಮನಸ್ಸನ್ನ ದೃಢವಾಗಿಸುತ್ತಿತ್ತು. ಅವಳು ಅಮ್ಮನ ಮನೆಗೆ ಬಂದ ವಾರದಲ್ಲಿ ಅಣ್ಣನ ಮಗನ 3ನೇ ವರ್ಷದ ಬರ್ತ್ಡೇ ಇತ್ತು. ಅದಿತಿಗೆ ಮಗುವಿಗೆ ಏನಾದ್ರೂ ಗಿಫ್ಟ್ ಕೊಡಬೇಕು ಅಂತನಿಸಿತು. ಆಕಾಶ್ ಅವಳಿಗೆ ಹಣಕಾಸಿನಲ್ಲಿ ಎಂದೂ ತೊಂದರೆ ಮಾಡಿರಲಿಲ್ಲ. ಯಾಕೆ ಅಂತಲೂ ಕೇಳದೆ ಅವಳು ಕೇಳಿದಷ್ಟು ದುಡ್ಡು ಕೊಡುತ್ತಿದ್ದ. ಅವಳ ಬಳಿ ಸಾಕಷ್ಟು ಹಣವಿತ್ತು. ಹಾಗಾಗಿ ಮಗುವಿಗೆ ಬೆಳ್ಳಿನ ಉಡುದಾರ ಕೊಡಿಸೋಣ ಎಂದುಕೊಂಡು ಅಮ್ಮನೊಡನೆ ಮಾರ್ಕೆಟ್ಗೆ ಹೋದಳು. ಅಲ್ಲಿ ಒಂದು ಜ್ಯುವೆಲ್ಲರ್ ನಲ್ಲಿ ಉಡುದಾರ ನೋಡುತ್ತಿರುವಾಗ ಅದಿತಿಗೆ ಪುಟ್ಟಿಯ ನೆನ್ಪಾಯ್ತು. ಪಾಪ, ತಂದೆ ತಾಯಿ ಇಲ್ಲದ ಮಗು, ಅವಳಿಗೂ ಏನಾದ್ರೂ ಕೊಡಿಸೋಣವೆಂದುಕೊಂಡು ಹೆಣ್ಮಗುವಿಗೆ ಹಾಕುವ ಗೆಜ್ಜೆ ತೋರಿಸಿ ಎಂದಳು. ಅಮ್ಮನಿಗೆ ಅಚ್ಚರಿ, ಇದ್ಯಾರಿಗೆ ಗೆಜ್ಜೆ ತೆಗೊಳ್ತಾ ಇದ್ದಾಳೆ ಇವಳು ಅಂತ. ಗೆಜ್ಜೆ ಬೇಡ ಕಣೆ, ಉಡುದಾರ ಸಾಕು. ಅಯ್ಯೋ, ಇದು ನನ್ನಳಿಯನಿಗೆ ಅಲ್ಲಮ್ಮ, ಬೇರೆಯವರಿಗೆ. ಬೇರೆಯವರ? ಯಾರಿದ್ದಾರೆ ಇವಳಿಗೆ ಅಂತ ಯೋಚನೆಗೆ ಬಿದ್ದರು ಅಮ್ಮ. ಅಂಗಡಿಯವನು ಅದಿತಿಗೆ ಮಗುವಿನ ಏಜ್ ಎಷ್ಟು ಮೇಡಮ್ ಕೇಳಿದ. ಅದಿತಿ ಮನಸ್ಸಿನಲ್ಲಿಯೇ ಲೆಕ್ಕ ಹಾಕಿ, ಈಗ 7ನೇ ಕ್ಲಾಸ್ ಅಂದ್ರೆ 12 ವರ್ಷ ಆಗಿರುತ್ತದೆ ಅಂತ ಯೋಚಿಸಿ 10ರಿಂದ 12 ವರ್ಷದ ಮಗುವಿಗೆ ಅಂತ ಹೇಳಿದಳು. ಆ ವಯಸ್ಸಿನ ಒಂದಷ್ಟು ಗೆಜ್ಜೆಗಳ ಡಿಸೈನ್ಗಳನ್ನ ಒರಲಾರದಷ್ಟು ಹೊತ್ತು ಹಾಕಿದ ಅಂಗಡಿಯವನು ಆ ಗೆಜ್ಜೆಗಳನ್ನು ನೋಡುತ್ತಿರುವಾಗ ಅಚಾನಕ್ಕಾಗಿ ಅವಳಿಗೊಂದು ಯೋಚನೆ ಬಂತು. ಪುಟ್ಟಿ ಯಾವಾಗ್ಲೂ ಒಬ್ಬ ಆಂಟಿ ಬಗ್ಗೆ ಹೇಳ್ತಾಳಲ್ಲ, ಅವರು ಯಾರಿರಬಹುದು? ಅಂದು ಶಾಸ್ತ್ರಿಗಳು ಕೊಟ್ಟಿದ್ದ ಚೀಟಿ ನೆನಪಾಯ್ತು ಅವಳಿಗೆ. ಅದನ್ನು ತನ್ನ ಪರ್ಸಿನಲ್ಲಿಯೇ ಇತ್ತು. ತೆಗೆದು ನೋಡಿದಳು. ಆಕಾಶ್ನ ತಾಯಿ ಕಮಲಮ್ಮನವರ ದೇಹಾಂತ್ಯವಾಗಿರುವುದು 15 ವರ್ಷಗಳ ಕೆಳಗೆ. ಪುಟ್ಟಿಯು ಈಗ 12 ವರ್ಷ. ತಲೆ ಗಿರಗಿರನೆ ತಿರುಗಿತು. ಲೋಕದ ವಸ್ತುಗಳೆಲ್ಲ ಉಲ್ಟ ನಿಂತ ಆಗಾಯ್ತು. ಅಂದರೆ ಪುಟ್ಟಿ ತನ್ನತ್ತೆಯನ್ನ ನೋಡಿರಲು ಸಾಧ್ಯವೇ ಇಲ್ಲ. ಹಾಗಾದ್ರೆ ಪುಟ್ಟಿ ಹೇಳುತ್ತಿದ್ದ ಆಂಟಿ ಯಾರು? ಅಂಕಲ್ ಯಾವಾಗ್ಲೂ ಬರುತ್ತಿದ್ದ ಆಂಟಿ ಯಾರು? ಪುಟ್ಟಿಗೆ ಸ್ಕೂಲ್ಗೆ ಹೋಗಿ ದೊಡ್ಡ ಆಫೀಸರ್ ಆಗ್ಬೇಕು ಅಂತ ಹೇಳುತ್ತಿದ್ದ ಆಂಟಿ ಯಾರು? ಅವತ್ತು ತನಗೆ ವಿಚಿತ್ರ ಅನುಭವಗಳಾದಾಗ ಕೋಲಿನ ಜೊತೆ ಸಿಕ್ಕ ಒಂಟಿ ಗೆಜ್ಜೆ ನಿಜಕ್ಕೂ ಯಾರದ್ದು? ಯಾರಿರಬಹುದು ಅವಳು? ಅವಳಿಗೂ ಆಕಾಶ್ನಿಗೂ ಏನು ಸಂಬಂಧ? ಒಂದು ವೇಳೆ ಅವಳು ಆಕಾಶ್ನ ಮೊದಲ ಹೆಂಡತಿ ಇರಬಹುದೇ ಅಂತ ಯೋಚಿಸಿ ಬವಳಿ ಬರುವಂತಾಯಿತು. ಕಣ್ಣೆದುರು ಕಾಣುವುದಷ್ಟೇ ಸತ್ಯವಲ್ಲ. ಒಬ್ಬ ಮನುಷ್ಯ ಸಭ್ಯ ಅಂತೆನಿಸಿಕೊಳ್ಳಲು ಅವನ ವರ್ತಮಾನದ ವರ್ತನೆಯಷ್ಟೇ ಮಾನದಂಡವಾಗಬಾರದು. ಆತನ ಭೂತವನ್ನ ನಾವು ಕೆದಕಬೇಕು. ಮನೆಯವರು ಆಕಾಶ್ನ ಮೇಲ್ಮೈ ವ್ಯಕ್ತಿತ್ವವನ್ನ ಮಾತ್ರ ಗಮನಿಸಿ ಆಕರ್ಷಿತರಾಗಿ ತನ್ನನ್ನು ಅವನಿಗೆ ಕಟ್ಟಿದರು. ತಪ್ಪು ಮಾಡಿದರು ಅವರು. ಸ್ವಲ್ಪ ಆತನ ಅತೀತವನ್ನ ಕೆದಕಬೇಕಿತ್ತು ಅಂತ ಯೋಚಿಸಿ ಅದಿತಿಗೆ ಅಳು ಬಂದಿತು. ಅಂದೇ ಸಂಜೆ ಮನೆಗೆ ಹೋಗಿ ಆಕಾಶ್ ಬಳಿ ಈ ವಿಷಯವನ್ನ ಮಾತಾಡ್ಬೇಕು ಅಂತ ನಿರ್ಧರಿಸಿದಳು. 10 ದಿನ ಇರುತ್ತೇನೆ ಅಂತ ಹೋದ ಅದಿತಿ 2ನೇ ದಿನಕ್ಕೆ ವಾಪಸ್ ಬಂದದ್ದು ನೋಡಿ ಆಕಾಶ್ನಿಗೆ ಯಾಕೋ ಅನುಮಾನ ಬಂದಿತು. ಅವಳು ತನ್ನ ಮೇಲಿನ ಪ್ರೀತಿಯಿಂದ ಬಂದಿರುವುದಲ್ಲ, ಬದಲಿಗೆ ಅವಳು ವಾಪಸ್ ಬರಲು ಬೇರೇನೋ ಕಾರಣವಿದೆ ಅಂತ ಅನುಮಾನಿಸಿದ. ಅಗೋಚರವಾದ ಆ ಕಾರಣವನ್ನ ಏನಿರಬಹುದೆಂದು ಊಹಿಸಲಾಗದೆ ಆಕಾಶ್ ನಡುಗಿದ. ಹಾಗಾಗಿ ಅವನು ಅವಳ ಜೊತೆಗಿನ ಮುಖಾಮುಖಿಯನ್ನ ಬೇಕಂತಲೇ ತಪ್ಪಿಸಲಾರಂಭಿಸಿದ. ಹೇಗೆಂದರೆ, ಬೆಳಿಗ್ಗೆ ಅವಳು ಏಳುವಷ್ಟರಲ್ಲಿ ಜಾಗಿಂಗ್ಗೆ ಹೋಗುವುದು, ಅವಳು ಸ್ನಾನಕ್ಕೆ ಹೋದಾಗ ಆಫೀಸ್ಗೆ ಹೋಗುವುದು, ಸಂಜೆ ಲೇಟಾಗಿ ಬರುವುದು, ರಾತ್ರಿ ಬೇಗ ಮಲಗುವುದು. ಹೀಗೆ ಮಾಡತೊಡಗಿದ. 3-4 ದಿನ ನೋಡಿ ನೋಡಿ ಅವಳು ಸುಸ್ತಾದಳು. ಮಾತಿಗೆ ಸಿಗದವರ ಜೊತೆ ಜಗಳವಾಡಲು ಸಾಧ್ಯವೇ? ಹೇಗಾದ್ರೂ ಅವನನ್ನ ಹಿಡಿಯಬೇಕೆಂದು ಕಾಯುತ್ತಿದ್ದಳು. ಬಂತು ನೋಡಿ ಭಾನುವಾರ. ಆಕಾಶ್ ಎಲ್ಲಿಗೆ ಓಡಿ ಹೋಗುವ ಹಾಗಿಲ್ಲ. ಸಿಕ್ಕಿ ಹಾಕಿಕೊಂಡ. ಅದಿತಿಗೂ ಅವನ ಬಳಿ ಈ ವಿಷಯಕ್ಕೆ ಹೇಗೆ ಕೇಳುವುದು, ಯಾವ ಮಾತಿನಿಂದ ಶುರು ಮಾಡುವುದು ಅಂತ ಅರ್ಥ ಆಗಲಿಲ್ಲ. ಒಂದೇ ಬಾರಿಗೆ ಒರಟಾಗಿ ಮಾತನಾಡಲು ಆಗೋಲ್ಲ. ಯಾಕಂದ್ರೆ ತಾನಂದುಕೊಂಡಿದ್ದು ನಿಜವೋ ಸುಳ್ಳೋ ತನಗೆ ಗೊತ್ತಿಲ್ಲ. ಅವನು ಹೇಳಿದರೆ ಮಾತ್ರವೇ ಗೊತ್ತಾಗುವುದು. ಹಿಂಜರಿಕೆಯಿಂದ ಅವನು ವಿಷಯ ತಿಳಿಸದಿದ್ದರೆ ತನಗೆ ಅದು ಗೊತ್ತಾಗುವುದು ಇಲ್ಲ. ಉಪಾಯವಾಗಿ ಅವನ ಬಾಯಿ ಬಿಡಿಸಬೇಕಿತ್ತು. ನಿಜವನ್ನು ಹೇಳುವಂತಹ ಯಾವುದಾದ್ರೂ ಮಾತ್ರೆ ಇದ್ದಿದ್ದರೆ ಕಾಫಿಯಲ್ಲಿ ಹಾಕಿ ಕುಡಿಸಿ ಅವನೊಳಗಿನ ಸತ್ಯ ಹೊರತೆಗೆಯಬಹುದಾಗಿತ್ತು. ಈಗ ಅವನ ಕಣ್ಣುಗಳೇ ತನಗೆ ಮಾರ್ಗದರ್ಶಕ. ಕಣ್ಣು ಮನಸ್ಸಿನ ಕನ್ನಡಿ ಎನ್ನುತ್ತಾರೆ. ಅವನ ಕಣ್ಣುಗಳನ್ನೇ ನೋಡುತ್ತಾ ಆತ ಸತ್ಯ ಹೇಳುತ್ತಿದ್ದಾನೆಯೋ ಅಥವಾ ಸುಳ್ಳು ಹೇಳುತ್ತಿದ್ದಾನೆಯೋ ಎಂದು ಕಂಡುಹಿಡಿಯಬೇಕು ಎಂದು ತೀರ್ಮಾನ ಮಾಡಿದಳು. ಆಕಾಶ್, ಈ ಮನೆಯಲ್ಲಿ ಒಬ್ಬರು ಆಂಟಿ ಇದ್ರಂತಲ್ಲ, ಯಾರು ಅದು? ಏತೋ ಬೇಡ, ನನ್ಗಿಂತ ಮೊದಲು ಇಲ್ಲಿ ಯಾರು ಇದ್ರು? ಬೇಡ. ಆಕಾಶ್, ನಿಮ್ಗೆ ಮೊದ್ಲೇ ಒಂದು ಮದ್ವೆ ಆಗಿತ್ತಾ? ಅಯ್ಯೋ, ಇದಂತೂ ಬೇಡವೇ ಬೇಡ. ಏನೇನು ಯೋಚಿಸಿ ಮನದಲ್ಲೇ ರಿಹರ್ಸಲ್ ನಡೆಸಿ ಆಕಾಶ್ ಮುಂದೆ ನಿಂತವಳಿಗೆ ಸ್ವರ ಹೊರಡದೆ ತೊಡೆ ನಡುಗಲು ಶುರುವಾಯಿತು. ತಮ್ಮ ಮದುವೆಯಾಗಿ ಕೆಲವೇ ತಿಂಗಳುಗಷ್ಟೇ ಆಗಿತ್ತು. ಗದರಿಸಿ ಕೇಳುವಂತಹ ಆತ್ಮೀಯತೆ ಅವರಿಬ್ಬರಲ್ಲಿ ಮೂಡಿರಲೇ ಇಲ್ಲ. ಆಕಾಶ್ ಪೇಪರ್ ಮಾಡಿಸಿಟ್ಟು, ಹೇಳು, ಏನ್ ವಿಷಯ ಕೇಳಿದ. ಏನ್ ವಿಷಯ, ನನ್ಗೇನು ಗೊತ್ತು ಎಂದುಕೊಳ್ಳುತ್ತಾ ಆ ಆಂಟಿ ಗೆಜ್ಜೆಯನ್ನ ಅವನ ಮುಂದೆ ಹಿಡಿದಳು.
ಆಕಾಶ್ ಅದನ್ನ ನೋಡಿ ಕುತೂಹಲದಿಂದ ತನ್ನ ಕೈಗೆ ತೆಗೆದುಕೊಂಡು ಹಿಂದೆ ಮುಂದೆ ತಿರುಗಿಸಿ ನೋಡಿದ. ಓ ಮೈ ಗಾಡ್, ಓ ಗಾಡ್, ಇದು ನಮೃತಳದ್ದು. ಇಲ್ಲಿತ್ತು ಇದು, ನಿನ್ಗೆ ಹೇಗೆ ಸಿಕ್ಕಿತು? ಆದಿತ್ಯ ಭುಜ ಅಲುಗಾಡಿಸುತ್ತಾ ಕೇಳಿದ. ಆದಿತ್ಯ ಮಾತನಾಡದೆ ಅವನತ್ತ ನೋಡಿದಳು. ಪ್ರಶ್ನೆ ಕೇಳಬೇಕಾಗಿರುವುದು ತಾನು, ಆದ್ರೆ ತನ್ನನ್ನೇ ಪ್ರಶ್ನಿಸುತ್ತಾ ಕುಣಿಯುತ್ತಿರುವವರು ಇವರು ಎಂದು ಅವನನ್ನೇ ತೀಕ್ಷ್ಣವಾಗಿ ನೋಡಿದಳು. ಆಕಾಶ್, ನಮೃತ ಯಾರು ಕೇಳಿದಳು. ನಮೃತ ತೊದಲಿದ. ಹೇಳಿ, ಯಾರವಳು? ಅವಳೇ ತಾನೇ ಈ ಮನೆಯಲ್ಲಿ ನನಗಿಂತ ಮೊದಲು ಇದ್ದವಳು. ಆದರೂ ಮನೆಯಲ್ಲಿ ಅವಳ ಒಂದು ಫೋಟೋ ಇಲ್ಲವಲ್ಲ. ಯಾಕೆ? ಅವಳ ವಿಷಯವನ್ನ ನನ್ನಿಂದ ಮುಚ್ಚಿಡುವುದು ಯಾಕೆ ತಾನೇ? ಯಾಕೆ ಮುಚ್ಚಿಟ್ರಿ ಆಕಾಶ್? ಅಂತದ್ದೇನಿದೆ? ಆಕೆ ಯಾರು? ಹೆಚ್ಚು ಕಡಿಮೆ ಕಿರಿಸಿಕೊಂಡಳು. ನಮೃತ ನನ್ನ ಹೆಂಡತಿ, ನಿರ್ಲಿಪ್ತವಾಗಿ ನುಡಿದ. ಮೊದಲನೇ ಹೆಂಡತಿ, ತಿದ್ದಿದಳು ಅದಿತಿ. ಅಷ್ಟೇ ಅಲ್ಲ, ಕೊನೆ ಹೆಂಡತಿ ಸಹ. ಎಷ್ಟು ಚಂದ ಇದ್ದಳು ಗೊತ್ತಾ? ಬಹಳ ಇಷ್ಟಪಟ್ಟು ಅವಳನ್ನ ಮದುವೆಯಾಗಿದ್ದೆ. ಅವಳ ಹಿಂದೆ ಬಿದ್ದು ಅವಳನ್ನ ಒಲಿಸಿಕೊಂಡಿದ್ದೆ. ಅವಳಿಲ್ಲದ ನನ್ನ ಜೀವನವೇ ಅಪೂರ್ಣ. ಐ ಲವ್ ಹರ್ ವೆರಿ ಮಚ್. ಕನ್ನಡಕ ತೆಗೆದು ಕಣ್ಣೀರು ಒರೆಸಿಕೊಂಡ. ಏನು ಲವ್ವ? ಈಗ ನೀವು ನನ್ನ ಮದುವೆ ಆಗಿರೋದು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಲವ್. ಈಗೆಲ್ಲಿದ್ದಾರೆ ಆಕೆ? ಗೊತ್ತಿಲ್ಲ. ಯಾವಾಗ ಬರ್ತಾರೆ ಅವರು? ಗೊತ್ತಿಲ್ಲ. ಗೊತ್ತಿಲ್ವಾ? ಇದೇನು ನಿಮ್ಮ ಲವ್ವ? ಗೊತ್ತಿಲ್ಲದೆ ಏನೇನು ಮಾತನಾಡಬೇಡ. ನಾನು ನಮೃತಳಿಗಾಗಿ ಹುಡುಕದ ಜಾಗವಿಲ್ಲ, ಹುಡುಕಿಸದ ಸ್ಥಳ ಇಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು 4 ವರ್ಷ ಆಯ್ತು, ಇಂದಿಗೂ ಸಿಕ್ಕಿಲ್ಲ ನನ್ನ ನಮೃತ. ಆದರೆ ಅವಳ ಗೆಜ್ಜೆ ನನಗೆ ಹೇಗೆ ಸಿಕ್ತು? ಅಂದು ತಾನು ಆ ಕಾಡಿಗೆ ಹೋಗಿದ್ದೆ ಎಂದರೆ ಆಕಾಶ್ ಬಯ್ಯಬಹುದು ಅಂತ ಹೆದರಿದ ಅದಿತಿ ಮನೆ ಕ್ಲೀನ್ ಮಾಡುವಾಗ ಸಿಕ್ಕಿತು ಅಂತ ಸುಳ್ಳು ಹೇಳಿದಳು. ಆಕಾಶ್ ಅವಳ ಮಾತು ಕೇಳಿ ಕಣ್ಣೀರು ಒರೆಸಿಕೊಳ್ಳುತ್ತಾ ಆ ಆಂಟಿ ಗೆಜ್ಜೆಯನ್ನೇ ನಮೃತ ಎಂಬಂತೆ ತಬ್ಬಿಕೊಂಡ. ಇವನಿಗೇನು ನಿಜವಾಗಿಯೂ ಹುಚ್ಚು ಅಥವಾ ತನ್ನ ಮಾತು ಮರೆಸಲು ಏನಾದ್ರೂ ಕತೆ ಕಟ್ಟಿರೆ ಹೇಳಿರಬಹುದಾ ಅಂತ ಅವನೆಡೆ ನೋಡಿದಳು. ಆಕಾಶನಿಗೆ ಅದರ ಬಗ್ಗೆ ಗಮನ ಇರಲಿಲ್ಲ. ಅವನು ಆ ಗೆಜ್ಜೆ ಮೇಲಿನ ಪ್ರೀತಿ ನೋಡುತ್ತಿದ್ದರೆ ಅದಿತಿಗೆ ಆ ಮಾಯವಾಗಿರುವ ನಮೃತಳನ್ನೇ ಹೇಗಾದ್ರೂ ಮಾಡಿ ಹುಡುಕಿ ಇವನ ಮಡಿಲಿಗೆ ಹಾಕಿ ಬಿಡಬೇಕೆನ್ನಿಸಿತು ಅವಳಿಗೆ. ನಮೃತ ಎಲ್ಲಿದ್ದೀಯ ತಾಯಿ ಕೇಳಿಕೊಂಡಳು. ಆಕಾಶನಿಗೆ ಈ ಮೊದಲೇ ಮದುವೆ ಆಗಿತ್ತೋ ಇಲ್ಲವೋ ಅಂತ ಹೇಳುವವರು ಯಾರೆಂದರೆ ಯಾರೂ ಇರಲಿಲ್ಲ. ಯಾಕಂದ್ರೆ ಅವನ ಅತೀತವನ್ನ ಯಾರೂ ಕಂಡಿರಲಿಲ್ಲ. ಅದಿತಿಯ ಮನೆಯವರು ಆತನ ಗುಣ ಗಮನಿಸಿ ಏನು ವಿಚಾರಿಸದೆ ಅದಿತಿಯ ಮದುವೆಯನ್ನ ಆತನ ಜೊತೆ ಮಾಡಿದ್ದರು. ಈಗಾಗ್ಲೇ ತಂದೆ ತಾಯಿಯರನ್ನ ಕಳೆದುಕೊಂಡು ಒಂಟಿಯಾಗಿ ಸಂಕಟ ಅನುಭವಿಸುತ್ತಿದ್ದ ಆಕಾಶ್ ತಾನಾಗಿ ವಿವಾಹ ಪ್ರಸ್ತಾಪ ಬಂದಾಗ ಇಂದಿನ ವಿಷಯಗಳನ್ನ ತಾನಾಗಿ ಹೇಳಿಕೊಂಡು ನಡೆಯಬೇಕಾದ ಮದುವೆಗೆ ಕಲ್ಲು ಹಾಕಿಕೊಳ್ಳಲು ಇಷ್ಟಪಡಲಿಲ್ಲ. ಹಾಗಾಗಿ ಈಗಿರುವಾಗ ಗುಣವಂತನಾದ ಆಕಾಶನೇ ಇಂದಿನಿಂದಲೂ ಇದ್ದದ್ದು ಎಂಬಂತೆ ನಂಬಿಸಿ ಆಕಾಶ್ ಆದಿತ್ಯನ್ನ ಮದುವೆಯಾದ. ನಂಬಿಸುವುದೇನು ಬಂತು? ಆತ ಇದ್ದದ್ದೇ ಹಾಗೆ. ತಾನಾಯ್ತು, ತನ್ನ ಕೆಲಸವಾಯ್ತು ಅನ್ನೋ ಹಾಗೆ. ಅನಗತ್ಯ ಮಾತು ಇಲ್ಲವೇ ಇಲ್ಲ. ಬಹಳ ಶಿಸ್ತಿನ ಮನುಷ್ಯ ಆಕಾಶ್. ಹಾಗಂತ ಮದುವೆಯಾದ ನಂತರ ಆಕಾಶ್ ಬದಲಾದನೆ? ಇಲ್ಲವಲ್ಲ. ಆಗಲೂ ಅವನೇ ಅದೇ ಆಕಾಶ್ ಆಗಿಯೇ ಇದ್ದ. ಆದಿತ್ಯ ಬೇಕು ಬೇಡಗಳಿಗೆ, ಆಕೆಯ ಆಶೋತ್ತರಗಳಿಗೆ ಸರಿಯಾಗಿ ಸ್ಪಂದಿಸುತ್ತಿದ್ದ. ಅವಳನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಅದಿತಿಗೆ ಆತನ ಮನೆಯಲ್ಲಿ ಖುಷಿಯಾಗಿಯೇ ಇದ್ದಳು. ಆಕೆಗೆ ಯಾವ ಸಂಕಷ್ಟವೂ ಇರಲಿಲ್ಲ. ಐಷಾರಾಮಿ ಬಂಗಲೆ, ಶ್ರೀಮಂತ ಜೀವನ, ಕೇಳಿದ್ದೆಲ್ಲ ಕಾಲಬುಡದಲ್ಲಿ ತಂದು ಹಾಕುವ ಪತಿ. ಅದಿತಿಗೆ ಇನ್ನೇನು ಬೇಕಿತ್ತು? ಹೀಗಾಗಿ ಆತ ಈ ಮೊದಲೇ ಮದುವೆಯಾಗಿದ್ದ ಅಂತ ತಿಳಿದು ಬಂದಾಗ ಆಕೆ ಸ್ತಬ್ಧಿಭೂತಳಾದಳು. ಅದನ್ನ ವಿರೋಧಿಸುವ ಧೈರ್ಯ ಮಾಡಲಿಲ್ಲ. ಇಲ್ಲಿಯವರೆಗೂ ಆತನಿಂದ ಒಂದೇ ಒಂದು ಒರಟು ಮಾತನ್ನಾಗಲಿ ಅಥವಾ ಒರಟು ನಡವಳಿಕೆಯನ್ನಾಗಲಿ ಕಂಡಿರದ ಅದಿತಿ ಏಕಾಏಕಿ ಆತನ ನಿಂದನೆ ಮಾಡಲು ಆಗದೆ ತೆಪ್ಪಗಾದಳು. ಆತನ ಅತೀತದಲ್ಲಿ ಇಂತಹ ಇನ್ನೂ ಅದೆಷ್ಟು ರಹಸ್ಯಗಳಿವೆಯೋ ಅಂತ ಮನಸ್ಸನ್ನ ಗಟ್ಟಿ ಮಾಡಿಕೊಂಡಳು. ಮನೆಯಲ್ಲಿ ನಮೃತಳ ವಿಷಯ ಎತ್ತಿದ ನಂತರವೂ ಆಕಾಶ್ ಮೊದಲಿನಂತೆಯೇ ಇದ್ದ. ಮುಂಚಿನ ಪ್ರೀತಿಯಂತೆ ಆದಿತ್ಯ ಜೊತೆ ನಡೆದುಕೊಳ್ಳುತ್ತಿದ್ದ. ನಿಜವೋ ಅಥವಾ ನಾಟಕವೋ, ಅವನ ಕಾಳಜಿ ಆದಿತ್ಯ ಹೃದಯ ತುಂಬಿ ಬರುತ್ತಿತ್ತು. ನಮೃತಳ ಕಾರಣದಿಂದ ಆ ಪ್ರೀತಿ ಕಾಳಜಿಯನ್ನ ಧಿಕ್ಕರಿಸಿ ಅವರಿಂದ ದೂರವಾಗಿ ಬದುಕುವಷ್ಟು ಚೈತನ್ಯ ಆಕೆಗೆ ಇರಲಿಲ್ಲ. ಹಾಗಾಗಿ ಆಕೆಯು ಏನೂ ನಡೆದಿಲ್ಲವೆಂಬಂತೆ ಇದ್ದು ಬಿಟ್ಟಳು. ನಿನ್ನದು ನಾಟಕವಲ್ಲವೇ? ಮನಸ್ಸು ತಿರುಗೇಟು ಕೊಟ್ಟಿತು. ಆದರೆ ತನ್ನದು ಸಂಸಾರ ಉಳಿಸಿಕೊಳ್ಳುವ ಉತ್ತಮ ಅಂಶದ ನಾಟಕ ಅಂತ ತನಗೆ ತಾನೇ ಸಮಜಾಯಿಸಿ ಕೊಟ್ಟು ಬಿಡುಕೊಂಡಳು. ಆದರೂ ಅವಳ ಮನಸ್ಸು ಯಾಕೋ ಅವಳನ್ನ ಪದೇ ಪದೇ ಆ ಪಾಡುಬಿದ್ದ ಕಲ್ಯಾಣಿಯ ಕಡೆಗೆ ಎಳೆಯುತ್ತಿತ್ತು. ಇಂದೊಮ್ಮೆ ಆದ ಅನುಭವ ನೆನೆಸಿಕೊಂಡು ಅವಳ ಹೃದಯ ನಡುಗಿದರೂ ಆ ಕಲ್ಯಾಣಿಯಲ್ಲಿ ಏನೋ ರಹಸ್ಯ ಇದೆ ಅಂತ ಅವಳ ಒಳಮನಸ್ಸು ಹೇಳುತ್ತಿತ್ತು. ಸದಾ ಸೋರುತ್ತಿದ್ದ ಆ ಬಾತ್ರೂಮಿನಲ್ಲಿ ಸೋರುತ್ತಿದ್ದ ಬೀಗದ ಕೀ, ಸೋರುತ್ತಿದ್ದ ಗೆಜ್ಜೆ ಇವೆಲ್ಲವೂ ಆ ಕಲ್ಯಾಣಿಯ ಕಡೆಗೆ ಬೆರಳು ಮಾಡುತ್ತಿದ್ದ ಹಾಗೆ ಅನಿಸಿತು ಅದಿತಿಗೆ. ಆ ಕಲ್ಯಾಣಿಯಲ್ಲಿ ಅಂಥದ್ದೇನಿದೆ ಅಂತ ನೋಡಿಯೇ ಬಿಡೋಣ ಅಂತ ಎನಿಸತೊಡಗಿತು. ಕೂಡಲೇ ತನ್ನನಿಗೆ ಕಾಲ್ ಮಾಡಿ ಆತನಿಗೆ ಗೊತ್ತಿರುವ
ಒಬ್ಬ ಈಜುಗಾರನನ್ನ ಕೂಡಲೇ ತನ್ನ ಮನೆಯ ಪಕ್ಕದ ಕಲ್ಯಾಣಿಗೆ ಕಳಿಸುವಂತೆ ತಿಳಿಸಿ ತಾನು ಕಲ್ಯಾಣಿಯ ಕಡೆ ಹೊರಟಳು. ಮನೆ ಲಾಕ್ ಮಾಡಿ ಹೊರಟಳು. ಮನೆ ಪಕ್ಕದ ಕಾಲುದಾರಿಯಲ್ಲಿ ತಿರುಗಿದಾಗ ಮೋಡ ಮುಚ್ಚಿಕೊಂಡು ಮಳೆ ಬರುವ ಲಕ್ಷಣ ಕಾಣಿಸಿತು. ಮೇಲೆ ನೋಡಿದ್ರೆ ಕಪ್ಪಾದ ದಟ್ಟ ಮೋಡ. ಆ ಕಾಡು ಇನ್ನೂ ಕತ್ತಲಾದಂತೆ ಎನಿಸಿತು. ಮೊಬೈಲ್ ಆದರೂ ತಂದಿದ್ರೆ ಟಾರ್ಚ್ ಬೆಳಕಿನಲ್ಲಿ ಮುಂದೆ ಹೋಗಬಹುದಿತ್ತು. ಈಗ ಈ ಈಜುಗಾರ ಬರುವವರೆಗೆ ಮುಂದೆ ಹೋಗುವುದು ಬೇಡ ಎಂದುಕೊಂಡಳಷ್ಟೇ. ಅವಳ ಕಾಡುಗಳು ಸೀದ ಕಲ್ಯಾಣಿಯ ಕಡೆ ಹೆಜ್ಜೆ ಇಡತೊಡಗಿದವು. ಯಾರೋ ಕರೆದಂತೆ, ತನ್ನನ್ನು ಸೆಳೆದಂತೆ ಅತ್ತ ಹೋಗಲಾರಂಭಿಸಿದಳು. ತನ್ನ ಮನಸ್ಸಿನಲ್ಲಿ ತಾನು ಕಲ್ಯಾಣಿಯ ರಹಸ್ಯ ಏನಿದೆ ಅಂತ ನೋಡಲೇಬೇಕು ಎಂದುಕೊಂಡದ್ದು ಎಷ್ಟು ಬಲವಾಗಿ ಬೇರೂರಿದೆ ಎಂದರೆ ತಾನೇ ಪ್ರಯತ್ನ ಪಟ್ಟರು ಅದರಿಂದ ವಿಮುಖಳಾಗಲು ಆಗದಷ್ಟು ಅಂತೆನಿಸಿತು. ಸರಿ, ಅದೇನಾಗುತ್ತೋ ಆಗಲಿ ಅಂತ ಮುನ್ನಡೆದಳು. ಒಮ್ಮೆ ಮಿಂಚಿತ್ತು, ಹಿಂದೆಯೇ ಗುಡುಗು. ಬೆಚ್ಚಿ 2 ಹೆಜ್ಜೆ ಹಿಂದಿಕ್ಕಿದಳು. ಕೆಳಗೆ ಒಣಗಿದ ಪುರೇಳೆಗಳು ಸರ್ ಎಂದವು. ಬೆಚ್ಚಿ ಹಿಂದೆ ತಿರುಗಿದಳು. ಯಾರೂ ಇರಲಿಲ್ಲ. ಮತ್ತೆ ಆ ಶಬ್ದ ಬಂದಿದ್ದರಿಂದ ಎಲ್ಲಿಂದ ಸುತ್ತು ನೋಡಿದಳು. ಸುತ್ತಲೂ ಮೋಡಗಳ ದೆಸೆಯಿಂದ ತಾತ್ಕಾಲಿಕ ಅಂಧಕಾರ ಸೃಷ್ಟಿಯಾಗಿತ್ತು. ಸುತ್ತಲೂ ಹಾಗೆಯೇ ಇನ್ನಷ್ಟು ಹೊತ್ತು ನೋಡುತ್ತಿದ್ದರೆ ಆ ಕತ್ತಲಿನಲ್ಲಿಯೂ ಯಾವುದಾದ್ರೂ ಆಕಾರ ಕಂಡು ಬಿಡಬಹುದು ಅಂತ ಹೆದರಿಕೆಯಾಗಿ ಹೃದಯ ಒಡೆದುಕೊಳ್ಳಲು ಪ್ರಾರಂಭಿಸಿತು. ಅದಕ್ಕೆ ತಕ್ಕಂತೆ ಜೋರಾಗಿ ಗಾಳಿ ಬೀಸಿ ನೆಲದ ಮೇಲಿದ್ದ ಪುರಳೆಗಳೆಲ್ಲ ಶಬ್ದ ಮಾಡುತ್ತಾ ಗಾಳಿಯಲ್ಲಿ ಆರಲಾರಂಭಿಸಿದವು. ಯಾಕೋ ಇದು ಅನೈಸರ್ಗಿಕ ಕ್ರಿಯೆ ಅಂತೆನಿಸಿತು ಅದಿತಿಗೆ. ನೆಲದ ಮೇಲಿರುವ ಒಣಗಿದ ಎಲೆಗಳು ಯಾವುದೋ ಮೋಡಿಗೆ ಒಳಗಾದಂತೆ ಒಟ್ಟಿಗೆ ಆರಲು ಸಾಧ್ಯವೇ? ಯಾಕೋ ಸರಿಯಿಲ್ಲ, ವಾಪಸ್ ಹೋಗಿಬಿಡೋಣ ಅಂತ ಮನಸ್ಸಿನಲ್ಲಿ ಅಂದುಕೊಂಡರು. ವಾಪಸ್ ಹೋಗಲಾರಲು ಹೆಜ್ಜೆಯನ್ನ ಎತ್ತಿಡಲಾಗಲೇ ಇಲ್ಲ. ಇದ್ಯಾವ ಶಕ್ತಿ ತನ್ನನ್ನು ನಿರ್ಬಂಧಿಸಿರುವುದು ಅಂತ ಕೋಪದಿಂದ 1 ಹೆಜ್ಜೆ ಮುಂದಿಟ್ಟರೆ ಹೆಜ್ಜೆ ಮುಂದೆ ಹೋಯಿತು. ಅಂದರೆ ತಾನು ಕಲ್ಯಾಣಿಯ ಕಡೆ ಹೋಗಬಲ್ಲೆ, ಆದ್ರೆ ವಾಪಸ್ ಹೋಗಲಾರೆ. ಯಾಕಿಂಗೆ ಆಗುತ್ತಿದೆ ಅಂತ ಯೋಚಿಸುತ್ತಾ ಕಲ್ಯಾಣಿಯ ಸಮೀಪ ಬಂದೇ ಬಿಟ್ಟಳು. ಇದೇನು, ಊರು ತುಂಬಿಕೊಂಡಿದ್ದ ಕಲ್ಯಾಣಿಯಲ್ಲಿ ಈಗ ಸ್ವಚ್ಛ ನೀರು ತುಂಬಿಕೊಂಡಿದೆ, ಇದು ಹೇಗಾಯ್ತು ಎಂದು 1-2 ಮೆಟ್ಟಿಲು ಇಳಿದು ನೀರಿನಲ್ಲಿ ಬಗ್ಗಿ ನೋಡಿದ್ರೆ ಸ್ವಚ್ಛ ನೀರಿನಲ್ಲಿ ಅವಳ ಪ್ರತಿಬಿಂಬ ಕಾಣುತ್ತಿತ್ತು. ಅಷ್ಟರಲ್ಲಿ ಸಣ್ಣಗೆ ಮಳೆ ಶುರುವಾಯಿತು. ಬೀಳುತ್ತಿರುವ ಮಳೆ ಹನಿಯಿಂದ ನೀರ ಮೇಲೆ ಕಾಣುತ್ತಿದ್ದ ಪ್ರತಿಬಿಂಬ ಚದುರಿದಂತಾಯ್ತು. ಇದೇನಾಯ್ತು ಅಂತ ನೋಡುತ್ತಿರುವಂತೆಯೇ ಚದುರಿದ್ದ ಪ್ರತಿಬಿಂಬ ಮತ್ತೆ ಕೂಡಿಕೊಂಡಿತು. ಬೆಚ್ಚಿದಳು ಅದಿತಿ. ಅದು ಅವಳ ಪ್ರತಿಬಿಂಬವಲ್ಲ. ಗಾಬರಿಯಿಂದ ಅದರತ್ತಲೇ ನೋಡಿದಳು. ಅದು ಅವಳನ್ನೇ ದುರುಗುಟ್ಟಿಕೊಂಡು ನೋಡುತ್ತಿತ್ತು. ಅದಿತಿ ತಡೆಯಲಾಗದ ಭಯದಿಂದ ಕಿರುಚಲು ಹೋದ್ರೆ ಧ್ವನಿಯೇ ಆಚೆ ಬರಲಿಲ್ಲ. ತಕ್ಷಣ ನೀರಿನಿಂದಾಚೆ ಹೋಗಲು ಮೇಲಿನ ಮೆಟ್ಟಿಲಿಗೆ ಕಾಲಿಟ್ಟಳು. ಕಾಲು ಜಾರಿದಂತಾಯ್ತು. ಸೀದಾ ಕಲ್ಯಾಣಿಯ ಒಳಗೆ ಜಾರಿದಳು. ಬಿದ್ದ ಕೂಡಲೇ ಮೇಲ್ಭಾಗಕ್ಕೆ ಹೋಗಲು ಅರಸಾಹಸ ಪಟ್ಟಳು. ಆದ್ರೆ ಯಾರೋ ತನ್ನ ಕಾಲನ್ನ ಹಿಡಿದಿರುವಂತೆ ಅನಿಸಿತು. ತಿರುಗಿ ನೋಡಲು ಭಯ. ಅಂದೊಮ್ಮೆ ಕಂಡಳಂತೆ ಕೊಳತ ಕೈ ಕಂಡರೆ ಅಂತ. ಕಾಲುಗಳನ್ನ ಚೆನ್ನಾಗಿ ಜಾಡಿಸಿದಳು. ಆದ್ರೂ ಆ ಹಿಡಿತ ಬಿಡಲಿಲ್ಲ. ಕ್ಷಣಕ್ಕೂ ಉಸಿರು ಬೇರೆ ಕಟ್ಟುತ್ತಿತ್ತು. ಉಸಿರು ಕಟ್ಟಿಕೊಂಡು ಸಾಯುವವರ ಅನುಭವ ಹೇಗಿರುತ್ತದೆ ಅಂತ ಇವತ್ತು ಅವಳಿಗೆ ಅನುಭವಕ್ಕೆ ಬಂದಿತು. ಕೈಕಾಲು ಬಡಿಯುತ್ತಾ ನಿಶ್ಚಿತಳಾಗುತ್ತಾ ಹೋದಳು. ಇನ್ನೇನು ತನ್ನ ಉಸಿರು ನಿಂತೇ ಹೋಯ್ತು ಅಂತಂದಾಗ ನೀರೊಳಗೆಯಿಂದ ಕಣ್ಮುಂದೆ ಒಂದು ಬೆಳ್ಳಗಿನ ಆಕೃತಿ ಕಾಣಿಸಿತು. ಅಂತಹ ಸುಂದರಿಯಾದ ಹೆಣ್ಣನ್ನ ಅದಿತಿ ಇದುವರೆಗೆ ನೋಡಿಯೇ ಇರಲಿಲ್ಲ. ಅಷ್ಟು ಚಂದವಿದ್ದಳು ಆಕೆ. ಅದಿತಿಯನ್ನ ನೋಡಿ ನಕ್ಕಂತಾಯ್ತು. ಆಕೆಯ ಕುತ್ತಿಗೆಯಲ್ಲಿ ತಾಳಿಯಲ್ಲದೆ ಒಂದು ಮುತ್ತಿನ ಸರವು ಇತ್ತು. ಕಿವಿಯಲ್ಲಿ ಮುತ್ತಿನ ಓಲೆ, ಕೈಯಲ್ಲಿ ಮುತ್ತಿನ ಬಳೆಗಳು. ಬಿಳಿ ಸೀರೆಯುಟ್ಟ ಆ ಆಕಾರಕ್ಕೆ ಬಿಳಿ ಒಡವೆಗಳು ಮತ್ತಷ್ಟು ಕಳೆ ತಂದುಕೊಟ್ಟಿದ್ದವು. ಇವಳು ಭೂತವೋ ಪಿಶಾಚಿಯೋ ಅಥವಾ ನಾಗಿಯೋ ಆಗಿರಬಹುದು. ಆದ್ರೆ ಮನುಷ್ಯಳಂತೂ ಅಲ್ಲವೇ ಅಲ್ಲ ಎಂಬ ತೀರ್ಮಾನಕ್ಕೆ ಬಂದಳು ಅದಿತಿ. ಸಾವಿನ ಹೊಸ್ತಿಲಿನಲ್ಲಿರುವಾಗ ತನಗೆ ಯಾವ ಭಯ ಎನ್ನುವಂತೆ ಆ ಆಕಾರದ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದಳು. ಅಷ್ಟರಲ್ಲಿ ಆಕೆ ಕೂದಲನ್ನ ಮೇಲಿನಿಂದ ಯಾರೋ ಜೋರಾಗಿ ಜಗ್ಗಿದಂತಾಯ್ತು. ತಕ್ಷಣ ಕಣ್ಣೆದುರಿನ ಆಕಾರ ಮಾಯವಾಯಿತು. ಏನು ಹೇಳಲು ಒಂದು ಅರ್ಧದಲ್ಲಿ ವಾಪಸ್ ಹೋದಂತಿತ್ತು ಅದರ ಮುಖ. ಅದಿತಿ ಮೇಲ್ಭಾಗಕ್ಕೆ ತೇಲುತ್ತಾ ಸಾಗಿದಳು. ಅದಿತಿಗೆ ಎಚ್ಚರವಾದಾಗ ಒಂದು ಕನಸು ಕಂಡಂತೆ ಭಾಸವಾಯಿತು ಅವಳಿಗೆ. ತಾನು ಕಲ್ಯಾಣಿ ಬಳಿ ಬಂದದ್ದು, ಇಲ್ಯಾರೋ ಓಡಾಡಿದಂತೆ ಅನಿಸಿದ್ದು, ತಾನು ಕಾಲು ಜಾರಿ ಕಲ್ಯಾಣಿ ಒಳಗೆ ಮುಳುಗಿದ್ದು, ಉಸಿರು ಸಿಕ್ಕಿಕೊಂಡಿದ್ದು, ಇನ್ನೇನು ಸತ್ತೇ ಹೋಗುತ್ತೇನೆ ಎಂದುಕೊಂಡಿದ್ದು. ಅಷ್ಟರಲ್ಲಿ ಯಾರೋ ದೇವತೆಯಂತಹ ಯುವತಿ ಕಾಣಿಸಿದ್ದು. ಕೆಮ್ಮುತ್ತಾ ಮೇಲೆದ್ದಳು ಅದಿತಿ. ಕೆಮ್ಮಿದಾಗ ಬಾಯಿಯಿಂದ ನೀರು ಹೊರಬಿತ್ತು. ಬಾಯಿಂದಷ್ಟೇ ಅಲ್ಲ, ಕಣ್ಣು ಮೂಗಿನಿಂದಲೂ ನೀರು ಹೊರಬಂದು ಉಸಿರಾಡಲು ಮತ್ತೆ ಕಷ್ಟವಾಗಿ ಎದುರಿಸಿರು ಬಿಡುತ್ತಾ ಸುತ್ತಲೂ ನೋಡಿದಳು. ಪಕ್ಕದಲ್ಲಿದ್ದ ಒದ್ದೆ ಬಟ್ಟೆಯ ಮನುಷ್ಯ, ನಾನು ಸರಿಯಾದ ಸಮಯಕ್ಕೆ ಬಂದೆ, ನೀವು ಬದುಕೊಂಡ್ರಿ
ಇಲ್ಲಿದ್ರೆ ನಿಮ್ಮನ್ನ ಅವರಿಗೆ ನಾನು ಏನ್ ಹೇಳ್ಬೇಕಿತ್ತು? ಆಮೇಲೆ ನಾನು ಇಷ್ಟು ದೊಡ್ಡ ಈಜುಪಟುವಾಗಿ ಪ್ರಯೋಜನ ಏನಿತ್ತು? ಅಲ್ಲ, ನೀವ್ಯಾಕೆ ಈ ಕಲ್ಯಾಣಿ ಒಳಗೆ ಮುಳುಗೋಕೆ ಹೋದ್ರಿ? ಇದು ಆತ್ಮಹತ್ಯೆ ಕೇಸಲ್ಲ ತಾನೆ? ತಲೆ ಕೆರೆದುಕೊಂಡ. ನಂತರ ಅವನೇ, ಅಲ್ಲ ಕಣ್ರಿ, ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೊರಟವರು ನನ್ನ ಯಾಕೆ ಕರೆಸ್ತಿದ್ರಿ? ಸತ್ಮೇಲೆ ಡೆಡ್ ಬಾಡಿ ಎಳೆದು ಹಾಕಲಿ ಅಂತಾನ? ಏನೂ ಅರ್ಥವೇ ಆಗಲ್ಲ. ಈ ಅಮ್ಮನು ಹಂಗೆ ಸತ್ತಿರುವುದ ಪಕ್ಕದಲ್ಲಿ ತೋರಿಸಿ ಕೇಳಿದ. ಮತ್ಯಾರು ಸತ್ರಪ್ಪ ಇಲ್ಲಿ? ಯಾರ ಬಗ್ಗೆ ಕೇಳ್ತಾ ಇದ್ದಾನೆ ಇವನು ಅಂತ ಅದಿತಿ ಬಗ್ಗೆ ನೋಡಿದಳು. ಅಲ್ಲೊಂದು ಅಸ್ಥಿಪಂಜರ ಇತ್ತು. ನೀರಲ್ಲಿ ಮುಳುಗಿರುವ ನಿಮ್ಮನ್ನು ಎಳೆದು ಹಾಕುತ್ತಿರುವಾಗ ಈ ಅಸ್ಥಿಪಂಜರ ಕೈ ನಿಮ್ಮ ಸೀರೆಗೆ ಸಿಕ್ಕಿಕೊಂಡಿತ್ತು. ನಿಮ್ಮನ್ನು ಎಳೆದಾಗ ಇದು ಬಂದಿತ್ತು. ಅದಕ್ಕೆ ಹಂಗೆ ಮಲಗಿಸಿದ್ದೆ ನೋಡಿ. ಅದಿತಿ ಕಷ್ಟಪಟ್ಟು ಎದ್ದು ನಿಂತು ಆ ಅಸ್ಥಿಪಂಜರದ ಬಳಿ ಹೋದಳು. ಇದನ್ನು ಯಮ್ಮ ಅಂತ ಹೇಗೆ ಹೇಳ್ತೀಯ? ಯಪ್ಪ ಕೂಡ ಆಗಿರ್ಬೋದು ಅಲ್ವಾ? ಕೇಳಿದಳು ಅದಿತಿ. ಹಂಗಿರ್ಲಿ, ಇಲ್ ನೋಡಿ ಕುತ್ತಿಗೆಯಲ್ಲಿ ತಾಳಿ, ಮತ್ತೆ ಇಲ್ ನೋಡಿ ಮುತ್ತಿನ ಸರ, ಇಲ್ ನೋಡಿ ಮುತ್ತಿನ ಬಳೆಗಳು. ಅದಕ್ಕಿಂತ ಹೆಚ್ಚಾಗಿ ಇದರ ಮುಖ ನೋಡಿ, ನಗ್ತಾ ಇರೋ ಆಗಿಲ್ವಾ? ಅದೆಷ್ಟು ವರ್ಷದಿಂದ ನಗ್ತಿದೆಯೋ? ಇದು ಕನ್ಫರ್ಮ್ ಎಣ್ಣೆ. ಅದಿತಿಗೆ ನೀರಿನೊಳಗಿದ್ದಾಗ ಕಂಡ ಹೆಣ್ಣಿನ ಮುಖ ನೆನಪಿಗೆ ಬಂದಿತ್ತು. ಆಕೆಯು ಮೈತುಂಬ ಮುತ್ತಿನ ಆಭರಣ ಹಾಕಿಕೊಂಡಿದ್ದಾಳು. ಈ ಅಸ್ಥಿಪಂಜರದ ಯುವತಿಯು ಮುತ್ತಿನ ಆಭರಣ ಹಾಕಿಕೊಂಡಿದ್ದಾಳೆ. ಆಗಿದ್ದರೆ ಇವಳೇ ಅವಳು, ಅವಳೇ ಇವಳು. ಆದರೆ ನಿಜಕ್ಕೂ ಇವಳ್ಯಾರು? ಅದಿತಿಯ ದೃಷ್ಟಿ ಆ ಅಸ್ಥಿಪಂಜರದ ಕಾಲಿನ ಕಡೆ ಹೋಯ್ತು. ನೋಡಿದರೆ ಒಂದು ಕಾಲಿಗೆ ಮಾತ್ರ ಗೆಜ್ಜೆ ಇತ್ತು. ಅದೇ ರೀತಿಯ ಮತ್ತೊಂದು ಗೆಜ್ಜೆ ಅದಿತಿಯ ಬಳಿ ಇತ್ತು. ಅಂದ್ರೆ ಈಕೆ ನಮೃತ. ಅದಿತಿಗೆ ನಂಬಲಾಗಲಿಲ್ಲ. ಈಕೆ ಎಲ್ಲೋ ಒಂದು ಕಡೆ ಜೀವಂತ ಇದ್ದಾಳೆ, ಒಂದಲ್ಲ ಒಂದು ದಿನ ಬರ್ತಾಳೆ ಅಂತ ಆಕಾಶ್ ಕಾಯುತ್ತಿದ್ದರೆ ಈಕೆಯೋ ಮತ್ತೆ ವಾಪಸ್ ಬರಲದಷ್ಟು ದೂರ ಹೋಗಿಬಿಟ್ಟಿದ್ದಾಳೆ. ಅದಕ್ಕೆ ತಾನಿಲ್ಲಿದ್ದೀನಿ ಅಂತ ತಿಳಿಸಲು ತನ್ನನ್ನು ಇಲ್ಲಿಗೆ ಕರೆಸಿಕೊಂಡಿದ್ದಾಳೆ. ಮನೆಯಲ್ಲಿನ ಬಾತ್ರೂಮ್ನ ಸೋರ್ವನಲ್ಲಿ ಸೋರುವ ಬೀಗದ ಕೀ, ಸೋರುವ ಗೆಜ್ಜೆ ಇವೆಲ್ಲವೂ ಕಲ್ಯಾಣಿಯ ಕಡೆಗೆ ನಿಶಾನೆ ತೋರಿಸುತ್ತಿದ್ದವು. ನನ್ನದನ್ನ ಅರ್ಥ ಮಾಡಿಕೊಳ್ಳಲಿಲ್ಲ ಅಷ್ಟೇ. ತನ್ನನ್ನು ಅಷ್ಟೊಂದು ಪ್ರೀತಿಸುವ ಆಕಾಶ್ನಿಗೆ ತಾನು ಸತ್ತಿರುವ ವಿಷಯ ತಿಳಿಸದೆ ಈ ವಿಷಯ ತಿಳಿಸಲು ನಮೃತ ನನ್ನನ್ನು ಆರಿಸಿಕೊಂಡಿದ್ದಾಳೆ ಅಂತೆನಿಸಿತು ಅದಿತಿಗೆ. ಅಷ್ಟು ವರ್ಷದಿಂದ ಈ ಕಲ್ಯಾಣಿಯಲ್ಲಿ ಅನಾಥ ಶವ ಆಗಿರುವ ನಮೃತಳಿಗೆ ಈಗಲಾದ್ರೂ ಶಾಸ್ತ್ರೋಕ್ತವಾಗಿ ಸಂಸ್ಕಾರ ಮಾಡಬೇಕು ಎಂದುಕೊಂಡಳು. ಬಹುಶಃ ಸಂಸ್ಕಾರ ಮಾಡದೆ ಇರುವುದರಿಂದ ನಮೃತಳಿಗೆ ಪ್ರೇತ ಜನ್ಮದಿಂದ ಮುಕ್ತಿ ಸಿಕ್ಕಿಲ್ಲ ಅನಿಸುತ್ತದೆ. ಅದಕ್ಕಾಗಿ ತಾನಿರುವ ಜಾಗವನ್ನ ಅವಳೇ ತೋರಿಸಿಕೊಟ್ಟಿದ್ದಾಳೆ. ಈಗ ಆಕಾಶ್ ಕೈಲಿ ಅವಳ ಸಂಸ್ಕಾರ ಮಾಡಿಸಬೇಕು. ಮೊದ್ಲೇ ಅವನು ಇದನ್ನೆಲ್ಲ ನಂಬೋಲ್ಲ. ಹೇಗಾದ್ರೂ ಹಠ ಹಿಡಿದು ಮಾಡಿಸಬೇಕು ಎಂದುಕೊಳ್ಳುವಷ್ಟರಲ್ಲಿ ದೂರದಿಂದ ಪೊಲೀಸ್ ಸೈರನ್ ಕೇಳಿಸಿತು. ಅವಳ ಮುಖದ ಬದಲಾವಣೆ ಕಂಡು ಆ ಈಜುಪಟು ತಲೆ ಕೆರೆದುಕೊಳ್ಳುತ್ತಾ, ಅದು ನಿಮ್ಮದು ಸೂಸೈಡ್ ಕೇಸ್ ಇರಬೇಕು ಅಂತ ನಾನೇ ಪೊಲೀಸರಿಗೆ ಫೋನ್ ಮಾಡಿದ್ದೆ. ಅವಳೇನು ಹೇಳುವಷ್ಟರಲ್ಲಿ ಪೊಲೀಸರ ಜೊತೆ ಪತ್ರಿಕೆಯವರು ಅವಳ ಕಡೆ ದಾಪುಗಾಲಿಕ್ಕಿ ಓಡಿ ಬರುತ್ತಿರುವುದು ಕಾಣಿಸಿತು ಅದಿತಿಗೆ. ಅಂದ್ಯಾಕೋ ಆಕಾಶ್ನಿಗೆ ಬೇಗ ಮನೆಗೆ ಹೋಗೋಣ ಅಂತೆನಿಸಲು ಶುರುವಾಯ್ತು. ಕೆಲಸದಲ್ಲಿ ಮನಸ್ಸು ನಿಲ್ಲದೆ ಒಯ್ದಾಡತೊಡಗಿತು. ಏನೂ ಆಗಬಾರದ್ದು ಆಗಿದೆ ಅಂತ ಮನಸ್ಸು ಅಪಶಕುನ ನುಡಿಯಲಾರಂಭಿಸಿತು. ಕೂಡಲೇ ನೆನಪಾಗಿ ಅದಿತಿಗೆ ಫೋನ್ ಮಾಡಿದ. ಆದರೆ ಎಷ್ಟು ರಿಂಗ್ ಆದರೂ ಅದಿತಿ ಫೋನ್ ಎತ್ತಲಿಲ್ಲ. ಒಬ್ಬಳೇ ಮನೆಯಲ್ಲಿರುತ್ತಾಳೆ. ಏನು ತೊಂದರೆ ಆಗಿದೆಯೋ ಏನೋ ಅಂತ ಎದರುತ್ತಲೇ ಮನೆಗೆ ಹೊರಟ. ಮನೆ ಹತ್ತಿರವಾದಂತೆ ಮನೆಯ ಮುಂದೆ ನೂರಾರು ವಾಹನಗಳನ್ನ ಕಂಡು ಎದೆ ಒಡೆದುಕೊಳ್ಳಲು ಆರಂಭಿಸಿತು. ಮೀಡಿಯಾ, ಪೊಲೀಸ್ ಅಲ್ಲದೆ ಆಂಬ್ಯುಲೆನ್ಸ್ ಸಹ ನಿಂತಿರುವುದು ನೋಡಿ ಹಾರ್ಟ್ ಅಟ್ಯಾಕ್ ಆಗುವುದೊಂದು ಬಾಕಿ ಅವನಿಗೆ. ಗೇಟ್ ಒಳಗೆ ಹೋಗಲಾಗದಷ್ಟು ವೆಹಿಕಲ್ಸ್ ನಿಂತಿದ್ದರಿಂದ ಗೇಟ್ ಹೊರಗೆ ಕಾರ್ ನಿಲ್ಲಿಸಿ ಒಳಗೆ ಹೆಜ್ಜೆ ಹಾಕಿದ. ಆದರೆ ಹೆಜ್ಜೆ ಎತ್ತಿಡಲಾಗದಷ್ಟು ಭಾರವಾದಂತೆ ಅನಿಸಿ ಪೂರಾ ಸುಸ್ತಾದ. ಆಕಾಶ್ ನಿಯಂತ್ರಣ ತಪ್ಪಿ ಬೀಳುವಷ್ಟರಲ್ಲಿ ಅದಿತಿಯ ಅಣ್ಣ ಓಡಿ ಬಂದು ಆಕಾಶ್ ಹೆಗಲು ತಬ್ಬಿ ಹಿಡಿದುಕೊಂಡ. ಆಕಾಶ್ ಅವನಾಸರೆಯಲ್ಲಿ ಒಳಗೆ ಹೋಗುತ್ತಾ, ಅದಿತಿಗೇನಾಯ್ತು? ಅದಿತಿಗೆ ಏನಾಗಿಲ್ಲ ಆಕಾಶ್, ಆದ್ರೆ ಸ್ವಲ್ಪ ಎದೆ ಗಟ್ಟಿ ಮಾಡಿಕೊಳ್ಳಿ, ಮುಂದೆ ನಿಮಗೆ ಅಪಘಾತವಾಗಬಹುದು, ಆದ್ರೆ ಅದನ್ನ ಎದುರಿಸಲೇಬೇಕಾಗಿದೆ ಎನ್ನುತ್ತಾ ಆಕಾಶ್ನನ್ನ ಕಲ್ಯಾಣಿಯ ಬಳಿ ಕರೆದೊಯ್ದ. ಆಕಾಶ್ ಅಲ್ಲಿ ಕಾಲಿಟ್ಟ ಕೂಡಲೇ ಅದಿತಿ ಓಡಿ ಬಂದು ಅವನನ್ನ ತಬ್ಬಿಕೊಂಡಳು. ಸುತ್ತಲಿದ್ದ ಕ್ಯಾಮರಾಗಳು ಕ್ಲಿಕ್ ಎಂದವು. ಅದಿತಿ ಮುಜುಗರದಿಂದ ದೂರ ಸರಿದಳು. ಆಕಾಶ್ ಏನೂ ಮಾತನಾಡದೆ ಅಸ್ಥಿಪಂಜರದ ಕಡೆ ನಡೆದ. 2 ನಿಮಿಷ ಅದನ್ನೇ ದಿಟ್ಟಿಸಿ ನೋಡಿದವನು ಏನೋ ಅರ್ಥವಾದಂತೆ ಮುಖ ಮಾಡಿದ. 2 ಕ್ಷಣದಲ್ಲಿ ಅವನ ಕಣ್ಣಿಂದ ನೀರು ತೊಟ್ಟಿಕ್ಕಲಾರಂಭಿಸಿತು. ಅದಿತಿಯ ಕಡೆ ತಿರುಗಿ ಏನೋ ಹೇಳಬೇಕೆಂದುಕೊಂಡರೆ ಗಂಟಲು ಗದ್ಗಿತವಾಗಿ ಸ್ವರ ಹೊರಡಲಿಲ್ಲ. ಅದಿತಿ ಆತನ ಸ್ಥಿತಿ ನೋಡಲಾಗದೆ ಆತನನ್ನ ತಬ್ಬಿಕೊಂಡು ಸಂತೈಸತೊಡಗಿದಳು. ಅದಿತಿ ನಮೃತ ಇಷ್ಟೇ ಹೇಳಲಾಗಿದ್ದು ಅವನಿಂದ. ಪೊಲೀಸ್ ಇನ್ಸ್ಪೆಕ್ಟರ್ ಬಳಿ ಬಂದು, ಸಾರಿ ಮಿಸ್ಟರ್ ಆಕಾಶ್, ನಿಮ್ಮ ವೈಫ್ ನಮೃತಳನ್ನ ಜೀವಂತ ಹುಡುಕಲಾಗಲಿಲ್ಲ, ಕ್ಷಮಿಸಿ ಅಂತ ಹೇಳಿ
ತಮ್ಮಲ್ಲಿದ್ದ ಡಾಕ್ಯುಮೆಂಟ್ಗಳಿಗೆ ಆಕಾಶ್ನ ಸೈನ್ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋದರು. ಮನೆಯಲ್ಲಿ ನಲ್ಲಿ ಇದೆ ಅಂದರೂ ಕೇಳದೆ ಈ ಕಲ್ಯಾಣಿಯಿಂದ ನೀರು ತರುತ್ತಿದ್ದಳು. ಎಷ್ಟು ಬೇಡ ಅಂದರೂ ಕೇಳುತ್ತಿರಲಿಲ್ಲ. ಈಗ ಅವಳನ್ನ ಈ ರೂಪದಲ್ಲಿ ನೋಡುವ ಪರಿಸ್ಥಿತಿ ಬಂತು. ಆಕಾಶ್ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ. ಅದಿತಿ ಅವನನ್ನ ಸಂತೈಸುತ್ತಿದ್ದಳು. ತಂದೆ ತಾಯಿ ತೀರಿಕೊಂಡ ಅನಾಥ ಪ್ರಜ್ಞೆಯಲ್ಲಿದ್ದ ಆಕಾಶ್ ನಮೃತಳನ್ನ ಇಷ್ಟು ಹಚ್ಚಿಕೊಂಡಿದ್ದಿರಬಹುದು ಎಂಬ ಹೂಯೆ ಅವಳಿಗಿತ್ತು. ಇವತ್ತಲ್ಲ ನಾಳೆ ಬರ್ತಾಳೆ ಅಂದುಕೊಂಡವಳು ಸತ್ತಿದ್ದಾಳೆ ಅಂತ ಗೊತ್ತಾದಾಗ ಎಷ್ಟು ಸಂಕಟವಾಗಬಹುದು ಅಂತ ನೆನೆಸಿಕೊಂಡು ಅದಿತಿಗೂ ದುಃಖವಾಗಿತ್ತು. ಆದಿತ್ಯ ಅಣ್ಣ ಉಳಿದ ಆಸ್ತಿ ಪಂಜರದ ಸಂಸ್ಕಾರಕ್ಕೆ ಅಣೆ ಮಾಡಿದ್ದ. ಆಕಾಶ್ ಯಾವ ನಕಾರ ಮಾಡದೆ ತನ್ನ ಕೈಯಾರೆ ಹೆಣಕ್ಕೆ ಬೆಂಕಿ ಇಟ್ಟ. ನಮೃತಳ ಶರೀರ ಪಂಚಭೂತಗಳಲ್ಲಿ ಲೀನವಾಯಿತು. ಅದಿತಿ ನಿಟ್ಟುಸಿರು ಬಿಟ್ಟು ಆಕಾಶ್ ಜೊತೆ ಮನೆಗೆ ನಡೆದಳು. ನಮೃತಳ ಶವಕ್ಕೆ ಮುಕ್ತಿ ನೀಡಿರುವುದರಿಂದ ಇನ್ಮುಂದೆ ಅವಳ ಕಾಟ ಇರುವುದಿಲ್ಲ ಅಂದುಕೊಂಡಳು ಅದಿತಿ. ನಿಜ, ಮನೆಯಲ್ಲಿದ್ದ ಸೋರುತ್ತಿದ್ದ ಬೀಗದ ಕೀ ಮತ್ತು ಗೆಜ್ಜೆ ಈಗ ಸೋರುತ್ತಿರಲಿಲ್ಲ. ಮಾರನೇ ದಿನದ ಪೇಪರ್ನಲ್ಲಿ ನಮೃತಾಳ ಸಾವಿನ ಬಗ್ಗೆ ಸುದ್ದಿ ಪ್ರಕಟವಾಗಿತ್ತು. ಅದರ ಜೊತೆ ಅದಿತಿ ಆಕಾಶ್ನನ್ನ ತಬ್ಬಿಕೊಂಡು ಸಂತೈಸುತ್ತಿರುವ ಫೋಟೋ ಇತ್ತು. ಆ ಫೋಟೋವನ್ನ ಆಕಾಶ್ ಆದಿತ್ಯ ಕೈಯನ್ನ ಭದ್ರವಾಗಿ ಹಿಡಿದಿದ್ದ. ಈ ಕೈಯನ್ನು ಎಂದಿಗೂ ಬಿಡೋಲ್ಲ, ಲವ್ ಯು ಆಕಾಶ್ ಎಂದುಕೊಳ್ಳುತ್ತಾ ಪೇಪರ್ ಅನ್ನ ಎದೆಗೆ ಒತ್ತಿಕೊಂಡಳು ಅದಿತಿ. 2 ತಿಂಗಳು ಕಳೆಯಿತು. ಆ ಮನೆಯಲ್ಲಿ ಮತ್ತೆ ಅಂತಹ ಘಟನೆಗಳು ಸಂಭವಿಸಲಿಲ್ಲ. ನೀರು ಸೋರುವುದಾಗಲಿ ಅಥವಾ ಯಾವುದೋ ಧ್ವನಿ ಅದಿತಿ ಎಂದು ಕರೆಯುವುದಾಗಲಿ ಮತ್ತೆ ನಡೆಯಲಿಲ್ಲ. ಇನ್ನು ನಮೃತಳದ್ದು ಮುಗಿದ ಅಧ್ಯಾಯ ಅಂತ ಅದಿತಿಯು ಆದಷ್ಟು ಆಕಾಶ್ನಿಗೆ ಹೊಂದಿಕೊಂಡು ಇರಲು ಶುರು ಮಾಡಿದ್ದಳು. ಒಂದು ದಿನ ಆಕಾಶ್ ಆಫೀಸ್ಗೆ ಹೋಗಿದ್ದಾಗ ಆದಿತ್ಯ ಅಮ್ಮ ಫೋನ್ ಮಾಡಿದರು. ಇಂದೊಮ್ಮೆ ಅದಿತಿ ತವರು ಮನೆಯಿಂದ ವಾಪಸ್ ಬರುವಾಗ ಅಮ್ಮನ ಸೀರೆ ಉಟ್ಟುಕೊಂಡು ಬಂದಿದ್ದಳು. ಆ ವಿಷಯ ಮರೆತಿದ್ದ ಅವಳಮ್ಮ ಆ ಸೀರೆ ತಮ್ಮ ಮನೆಯಲ್ಲಿ ಕಾಣುತ್ತಿಲ್ಲ ಅಂತ ಗಾಬರಿ ಪಟ್ಟುಕೊಂಡು ಹುಡುಕಿ ಕೊನೆಗೆ ಇವಳಿಗೆ ಕರೆ ಮಾಡಿದ್ದರು. ಅದಿತಿ ಅವರನ್ನು ಸಮಾಧಾನಿಸಿ ಆ ಸೀರೆ ತನ್ನ ಬಳಿಯೇ ಇದೆ, ಮತ್ತೊಮ್ಮೆ ಬರುವಾಗ ತರುತ್ತೇನೆ ಅಂತ ಹೇಳಿ ಫೋನ್ ಇಟ್ಟಳು. ನಂತರ ಆ ಸೀರೆ ಇದೆಯೋ ಇಲ್ಲವೋ ಅಂತ ಚೆಕ್ ಮಾಡಲು ಬೀರು ತೆರೆದು ನೋಡಿದಳು. ಮೇಲೆ ಎಲ್ಲೂ ಕಾಣಲಿಲ್ಲ. ಮಡಿಸಿ ಇಟ್ಟಿದ್ದ 1-2 ಸೀರೆ ತೆಗೆದು ನೋಡಿದಳು. ಇರಲಿಲ್ಲ. ಮಡಚಿಟ್ಟಿದ್ದ ಎಲ್ಲಾ ಸೀರೆಗಳನ್ನ ಒಂದೊಂದೇ ಬೀಳಿಸುತ್ತಾ ಬಂದಳು. ನೋಡಿದರೆ ಮೂಲೆಯಲ್ಲೊಂದು ಸೇರಿಕೊಂಡಿತ್ತು ಆ ಸೀರೆ. ಅದನ್ನು ಹೇಳಿದರೆ ಜೊತೆಗೆ ಒಂದು ಕವರ್ ಕೂಡ ಬಂತು. ಯಾವುದೋ ಹಳೆ ಕವರ್ ಅಂತ ಮತ್ತೆ ಅಲ್ಲೇ ಎಸೆಯುವುದರಲ್ಲಿದ್ದಳು. ಆದರೆ ಅದು ಅಂತಾರಾಷ್ಟ್ರೀಯ ಅಂಚೆ. ಬೇರೆಯವರಿಗೆ ಬಂದ ಪತ್ರ ಓದಬಾರದು ಅಂತ ಗೊತ್ತಿದ್ದರೂ ಕುತೂಹಲ ತಡೆಯಲಾರದೆ ಬಿಡಿಸಿ ನೋಡಿದಳು. ಅದು ಅಮೆರಿಕದಿಂದ ಆಕಾಶ್ ಕೆಲಸ ಮಾಡುತ್ತಿದ್ದ ಕಂಪನಿಯಿಂದ ಬಂದಿದ್ದ ಪತ್ರ. ಓ, ಇದು ಆಕಾಶ್ ಪರ್ಸನಲ್ ಲೆಟರ್. ನಾನು ನೋಡುವುದು ತಪ್ಪು ಅಂತ ಲೆಟರ್ ಓದದೆ ಮಡಿಸಿ ಕವರ್ನೊಳಗೆ ಹಾಕಿ ಮತ್ತೆ ಬೀರು ಒಳಗೆ ಇಡಲು ಹೋದಳು. ಇಂದಿನಿಂದ ಧ್ವನಿ ಕೇಳಿತು. ಆಯ್ ಸ್ವೀಟಾರ್ಟ್, ಏನು ಮಾಡ್ತಾ ಇದ್ದೀಯಾ? ಅದಿತಿಗೆ ತಕ್ಷಣ ಹೃದಯ ನಿಂತು ಹೋದಂತಾಯ್ತು. ಆಕಾಶ್ ಎಂದು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾ ಹಿಂದೆ ತಿರುಗಿದಳು. ರೂಮಿನ ಬಾಗಿಲಿನಲ್ಲಿಯೇ ನಿಂತಿದ್ದ ಆಕಾಶ್ ನಗುತ್ತಾ ನಿಂತು ತನ್ನ ಟೈ ಸಡಿಲಿಸಿಕೊಳ್ಳುತ್ತಿದ್ದ. ಓ, ಆಫೀಸ್ ಮುಗಿಸಿ ಬಂದಿದ್ದಾರೆ ಎಂದುಕೊಂಡು ಏನಿಲ್ಲ, ಬಟ್ಟೆ ಜೋಡಿಸ್ತಾ ಇದ್ದೆ ಎನ್ನುತ್ತಾ ಆ ಕವರನ್ನ ಅವನಿಗೆ ಕಾಣದ ಹಾಗೆ ಮುಷ್ಟಿಯೊಳಗೆ ಸೇರಿಸಿಕೊಂಡಳು. ಆಕಾಶ್ ಒಳ ಬಂದು ಶರ್ಟಿನ ಗುಂಡಿಗಳನ್ನ ಬಿಚ್ಚುವುದರಲ್ಲಿದ್ದವನು ಮತ್ತೆ ಹಾಕಿಕೊಂಡು, ನಿನಗೆ ಒಂದು ವಿಷಯ ತೋರಿಸಬೇಕಿತ್ತು, ಮರೆತಿದ್ದೆ, ಬಾಬಾ ಅಂತ ಅವಳ ಕೈ ಹಿಡಿದುಕೊಂಡು ಮನೆ ಹಿಂಭಾಗದಲ್ಲಿದ್ದ ಒಂದು ರೂಮಿಗೆ ಕರೆದುಕೊಂಡು ಹೋದ. ಮೊದಲನೇ ಮಹಡಿಯಲ್ಲಿದ್ದ ಆ ರೂಮಿಗೆ ಗುಡಿಸಿ ಒರೆಸಿ ಮಾಡಲು ಈಗಾಗ್ಲೇ ಅದಿತಿ ಬಹಳ ಬಾರಿ ಹೋಗಿದ್ದಳು. ಆಕಾಶ್ ಅದೇನು ಅಂತ ಹೇಳಿ ಅವನೆಡೆ ದಿಟ್ಟಿಸಿದಳು. ಆಕಾಶ್ ಮಾತನಾಡದೆ ಮುಗುಳ್ನಗುತ್ತಾ ಆ ಕೋಣೆಯ ಗೋಡೆಯ ಮೇಲಿದ್ದ ಒಂದು ಫೋಟೋ ಕಡೆ ಬೆಟ್ಟು ಮಾಡಿ ತೋರಿಸಿದ. ಆ ಫೋಟೋವನ್ನ ನಾನು ಈಗ್ಲೇ ನೋಡಿದ್ದೀನಿ ಆಕಾಶ್ ಎನ್ನುತ್ತಾ ಅದಿತಿ ಆ ಫೋಟೋ ಬಳಿ ಹೋದಳು. ಏನು ವಿಶೇಷ ಅಂತ ಅರ್ಥವಾಗಲಿಲ್ಲ. ಅದು ಆಕಾಶ್ ಫ್ಯಾಮಿಲಿ ಫೋಟೋ. ಆಕಾಶ್ನ ತಂದೆ ತಾಯಿಯ ಜೊತೆ ಆಕಾಶ್ ಸಹ ನಿಂತಿದ್ದ. ಸೂಕ್ಷ್ಮವಾಗಿ ಗಮನಿಸಿದಳು. ಮತ್ತಷ್ಟು ಹತ್ತಿರ ಹೋಗಿ ನೋಡಿದಳು. ಕೆಳಗಿನಿಂದ ಸರಿಯಾಗಿ ಕಾಣುತ್ತಿಲ್ಲ ಅಂತ ಒಂದು ಕುರ್ಚಿ ಎಳೆದುಕೊಂಡು ಬಂದು ಅದರ ಮೇಲೆ ಹತ್ತಿ ನೋಡಿದಳು. ಈಗ ಫೋಟೋ ಕ್ಲಿಯರ್ ಆಗಿ ಕಂಡಿತು. ನೋಡುತ್ತಿದ್ದಂತೆ ಅದಿತಿಯ ಕಣ್ಣುಗಳಲ್ಲಿ ಅಚ್ಚರಿ ಕಾಣಿಸಿಕೊಂಡಿತು. ಮೈ ಬೆವರಿತು. ಉಸಿರಾಟ ಜೋರಾಯ್ತು. ಏನೋ ಕಾಣಬಾರದ್ದು ಕಂಡಂತೆ ಬೆದರಿ ಸೆರಗಿನಿಂದ ಬೆವರು ಒರೆಸಿಕೊಂಡವಳು ಆಗಲೇ ಕೈಯಲ್ಲಿ ಮುಂದೆ ಮಾಡಿಕೊಂಡಿದ್ದ ಕವರ್ ತೆಗೆದು ಒಳಗಿದ್ದ ಪತ್ರ ಬಿಡಿಸಿ ಆತುರದಿಂದ ಓದಿದಳು. ಆ ಪತ್ರ 15 ವರ್ಷ ಹಳೆಯದಾಗಿತ್ತು. ಅದರಲ್ಲಿ ತಂದೆ ತಾಯಿಯರ ನಿಧನವಾದ ಕಾರಣ ಭಾರತಕ್ಕೆ ಹೊರಟಿದ್ದ ಆಕಾಶ್ ಪ್ರಯಾಣಿಸುತ್ತಿದ್ದ ವಿಮಾನ ಅಪಘಾತಕ್ಕೀಡಾಗಿ ಆಕಾಶ್ ಮರಣ ಹೊಂದಿದ್ದಾನೆ ಅಂತಿತ್ತು. ಅಂದರೆ ಆಕಾಶ್ 15 ವರ್ಷಗಳ ಕೆಳಗೆ ಭಾರತ ತಲುಪಿರಲೇ ಇಲ್ಲ. ಅಂದರೆ ಈಗ ಈ ಮನೆಯಲ್ಲಿ ಇರುವವನು ಆಕಾಶ್ ಅಲ್ಲ, ಅವನ ರೂಪದಲ್ಲಿ ಇರುವ ಬೇರೊಬ್ಬ. ಕುರ್ಚಿಯ ಮೇಲೆ ನಿಂತವಳಿಗೆ ಆಯ ತಪ್ಪಿ ಬೀಳುವಂತಾಯ್ತು.
ಉಸಿರು ಬಿಗಿ ಹಿಡಿದು ಆಕಾಶ್ ಕಡೆ ನಿಧಾನಕ್ಕೆ ತಿರುಗಿದಳು. ಎಲ್ಲಿದ್ದಾನೆ ಆಕಾಶ್? ಅಲ್ಲಿರಲೇ ಇಲ್ಲ. ಅರೆ, ತನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಎಲ್ಲಿ ಹೋದರು ಅಂತ ಕುರ್ಚಿ ಹಿಡಿದು ಕಿಟಕಿಯಿಂದ ಕೆಳ ಇಣುಕಿ ನೋಡಿದರೆ ಆಕಾಶ್ ಮೆಟ್ಟಿಲು ಹತ್ತಿ ಮೇಲೆ ಬರುತ್ತಿದ್ದ. ಇವರು ಈಗ ಬರುತ್ತಿದ್ದಾರಾ? ಹಾಗಾದ್ರೆ ಆಗ್ಲೇ ತನ್ನನ್ನ ಕರೆದುಕೊಂಡು ಬಂದವರು ಯಾರು? ಯೋಚಿಸಲು ಸಮಯ ಇರಲಿಲ್ಲ. ತಕ್ಷಣ ಆ ಪತ್ರ ಎಲ್ಲಿಡುವುದು ಅಥವಾ ಮರೆಮಾಚುವುದು ಅಂತ ತೋಚದೆ ಅತ್ತಿತ್ತ ನೋಡಿದಳು. ಅಷ್ಟರಲ್ಲಾಗಲೇ ಆಕಾಶ್ ಒಳಗೆ ಬಂದಾಗಿತ್ತು. ನಾನು ಆಗ್ಲೇ ಬಂದೆ. ನಿನ್ನೆ ಮನೆಯಲ್ಲೆಲ್ಲ ಹುಡುಕಿ ಸಾಕಾಯ್ತು. ನೀನು ಇಲ್ಲಿದ್ದೀಯಾ? ಟೀ ಮಾಡಿಕೊಂಡು ಬಾ. ಏನ್ ಮಾಡ್ತಿದ್ದೀಯಾ ಇಲ್ಲಿ? ಕೇಳುತ್ತಾ ಅವಳನ್ನೇ ಗಮನಿಸಿದ. ಅವಳು ಎಸೆಯಲಾರದೆ ಕೈಯಲ್ಲಿಯೇ ಹಿಡಿದುಕೊಂಡಿದ್ದ ಪತ್ರ, ಫ್ಯಾಮಿಲಿ ಫೋಟೋ, ಕೆಳಗಿನ ಕುರ್ಚಿ ಇವೆಲ್ಲವನ್ನ ನೋಡಿ ಏನು ನಡೆದಿದೆ ಅಂತ ಆಕಾಶ್ನಿಗೆ ಯಾರೂ ಹೇಳದೆಯೇ ಗೊತ್ತಾಯ್ತು. ನಸುನಗುತ್ತಾ ಅಲ್ಲಿಂದ ಒಂದು ಚೇರ್ ಮೇಲೆ ಕುಳಿತವನು, ಹೋ, ನಿನ್ಗೂ ವಿಷಯ ಗೊತ್ತಾಯ್ತಾ ಅಂತಾಯ್ತು. ಈಗೇನ್ ಮಾಡ್ಬೇಕು ಅಂತಿದ್ದೀಯಾ? ಪೊಲೀಸರಿಗೆ ಇಟ್ಕೊಳೋಣ ಅಂತ ಯೋಚಿಸ್ತಾ ಇರಬೇಕು ಅನ್ಸುತ್ತೆ ಅಲ್ವಾ? ಸೋ ಸ್ಯಾಡ್. ಆದ್ರೆ ಪೊಲೀಸರಿಗೆ ಫೋನ್ ಮಾಡೋಕೆ ಫೋನ್ ಇರಬೇಕಲ್ವಾ? ಫೋನೇ ಇರದೆ ಫೋನ್ ಹೇಗೆ ಮಾಡೋದು ಎಂದು ಹೇಳುತ್ತಾ ಆದಿತ್ಯ ಫೋನನ್ನ ನೆಲಕ್ಕೆ ಹಾಕಿ ತುಳಿದು ಹಾಕಿದ. ನಂತರ ಮೊಬೈಲ್ ಫೋನ್ ಹೋಯ್ತು. ಈಗ ಹೋ, ಲ್ಯಾಂಡ್ಲೈನ್ ಇಂದ ಫೋನ್ ಮಾಡ್ತೀಯಾ ಅನ್ಸುತ್ತೆ ಅಲ್ವಾ? ಆದ್ರೆ ನಾನು ಅದನ್ನ ಕಿತ್ತಾಕಿದ್ದೇನೆ ಅಲ್ಲ ಎಂದ ತನ್ನಗೆ ನಗುತ್ತಾ. ಇವನೇನು ಮಾತಾಡ್ತಾ ಇದ್ದಾನೆ ಅಂತಲೇ ಅದಿತಿಗೆ ಗೊತ್ತಾಗಲಿಲ್ಲ. ನಿಜಕ್ಕೂ ಅವಳು ಅಷ್ಟೆಲ್ಲ ಯೋಚಿಸಿರಲೇ ಇಲ್ಲ. ಅವಳಿಗೆ ಗಾಬರಿಯಿಂದ ಕೈ ಕಾಲೇ ಆಡುತ್ತಿರಲಿಲ್ಲ. ಇನ್ನು ಪೊಲೀಸರಿಗೆ ಫೋನ್ ಮಾಡುವುದು, ಮೊಬೈಲ್ ಇಲ್ಲದಿದ್ರೆ ಲ್ಯಾಂಡ್ಲೈನ್ ನಿಂದ ಫೋನ್ ಮಾಡುವ ಬಗ್ಗೆ ಖಂಡಿತ ಯೋಚಿಸಿರಲಿಲ್ಲ. ಅವಳ ಯೋಚನೆ ಅಲ್ಲಿಂದ ತಪ್ಪಿಸಿಕೊಳ್ಳುವುದೊಂದೇ ಆಗಿತ್ತು. ತರತರನೆ ನಡುಗುತ್ತಾ ಅವನತ್ತ ನೋಡಿದಳು. ಏನು ಹಾಗೆ ನೋಡ್ತಿದ್ದೀಯಾ? ಎಸ್, ನಾನು ಅವನಲ್ಲ. ಅವನು ಪಾಪ 15 ವರ್ಷದ ಕೆಳಗೆ ಸತ್ತು ಹೋದ. ಆ ವಿಷಯ ನನಗೊಬ್ಬನಿಗೆ ಮಾತ್ರವೇ ಗೊತ್ತಿರುವುದು ಮತ್ತು ನನಗೊಬ್ಬನಿಗೆ ಮಾತ್ರವೇ ಗೊತ್ತಿರಬೇಕು. ಅದನ್ನು ನಾನು ನನ್ನ ಲಾಭಕ್ಕೆ ಬಳಸಿಕೊಂಡೆ ಅಂತ ಬೇರೆ ಯಾರಿಗೂ ಗೊತ್ತಾಗಬಾರದು. ಗೊತ್ತಾದ್ರೆ ಈ ಕೋಟಾಂತರ ಆಸ್ತಿ ನನ್ನ ಕೈ ಬಿಟ್ಟು ಹೋಗುತ್ತೆ. ನೀನು ಈ ವಿಷಯ ಯಾರಿಗೂ ಹೇಳಬಾರದು. ಹೇಳಲ್ಲ ತಾನೆ? ರಿಕ್ವೆಸ್ಟ್ ಮಾಡುತ್ತಿದ್ದಾನೋ ಧಮಕಿ ಹಾಕುತ್ತಿದ್ದಾನೋ ಅರ್ಥವಾಗಲಿಲ್ಲ ಅದಿತಿಗೆ. ಈಗ ಇಲ್ಲ ಎಂದು ತಲೆಯಾಡಿಸುವುದು, ಹೌದು ಎಂಬಂತೆ ತಲೆಯಾಡಿಸುವುದು ಅಂತಲೂ ಗೊತ್ತಾಗಲಿಲ್ಲ. ಏನೋ ಒಂದು ಹೇಳಿ ಈ ಹುಚ್ಚನಿಂದ ಮೊದಲು ತಪ್ಪಿಸಿಕೊಂಡರೆ ಸಾಕು ಎಂಬಂತೆ ಇಲ್ಲ ಅಂತ 2 ಸಲ, ಹೌದು ಅಂತ 2 ಸಲ ತಲೆ ಆಡಿಸಿದಳು. ರೇಗಿ ಹೋಯ್ತು ಆಕಾಶ್ನಿಗೆ. ಹೇಳೋಲ್ಲ ಅಂತೀಯ, ಮತ್ತೆ ಹೇಳ್ತೀನಿ ಅಂತೀಯ. ನೀವು ಹೆಂಗಸರೇ ಇಷ್ಟು, ಹೇಳೋದೊಂದು ಮಾಡೋದೊಂದು. ಆ ನಮೃತ, ಅವಳನ್ನ ಪ್ರೀತಿಸಿ ಮದುವೆಯಾದೆ ನಾನು. ಎಷ್ಟು ಇಷ್ಟಪಡ್ತಿದ್ದೆ. ಈಗಲೂ ಅವಳ ಬಗ್ಗೆ ಅಷ್ಟೇ ಪ್ರೀತಿ ಇದೆ ನನಗೆ. ಆದರೆ ಅವಳು ಮಾಡಿದ್ದೇನು? ನಂಬಿಕೆ ದ್ರೋಹ. ಯಾರಿಗೂ ಹೇಳಲ್ಲ ಎಂದವಳು ಪೊಲೀಸರಿಗೆ ಲೆಟರ್ ಬರೆದು ಹಾಕಿದ್ದಳು. ಏನೋ ಅದು ಪೋಸ್ಟ್ ಆಗುವ ಮೊದಲೇ ನನಗೆ ಸಿಕ್ಕಿತ್ತು. ಹಾಗಾಗಿ ನಾನು ಉಳ್ಕೊಂಡೆ. ಅವಳು ಹೋದಳು ಎನ್ನುತ್ತಾ ಮೇಲೆದ್ದ. ಅದಿತಿ ಡಾರ್ಲಿಂಗ್, ಈ ಆಸ್ತಿ ಎಷ್ಟು ಬೆಲೆ ಬಾಳುತ್ತೆ ಗೊತ್ತಾ ನಿನ್ಗೆ? ಇದನ್ನು ಪಡೆಯಲು 10 ಕೊಲೆ ಮಾಡಿದ್ರೂ ಕಡಿಮೆ. ನಾನು ಬರೀ 1 ಕೊಲೆ ಮಾಡಿರುವುದು. ಈಗ ಮತ್ತೊಂದು ಮಾಡು ಅಂತೀಯ, ಬೇಡ ಅಲ್ವಾ ಎನ್ನುತ್ತಾ ಹತ್ತಿರ ಬಂದ. ನಮೃತ, ಅವಳನ್ನ ಕೊಂದಿದ್ದು ನೀವಾ? ಥೋ ಅಂತ ತಲೆ ಸಜ್ಜಿಕೊಂಡವರು ಆದಿತ್ಯ ಕೆನ್ನೆ ಹಿಂಡುತ್ತಾ, ಡಾರ್ಲಿಂಗ್, ನೀನು ನನ್ನ ಬಗ್ಗೆ ಬರೀ ಆಕಾಶ್ ಎನ್ನುವ ಹೆಸರಿನಲ್ಲಿ ಮೋಸ ಮಾಡಿದ್ದೇನೆ ಅಂತ ಚೀಟಿಂಗ್ ಕಂಪ್ಲೇಂಟ್ ಕೊಡಬಹುದು ಅಂತಿದ್ದೆ. ನೀನು ನೋಡಿದ್ರೆ ಕೊಲೆ ಕೇಸಲ್ಲೂ ಒಳಗೆ ಹಾಕಿಸಬೇಕು ಅಂತಿದ್ಯಲ್ಲ. ಹೋ, ನನಗೆ ಜೀವಾವಧಿ ಶಿಕ್ಷೆಯೇ ಪಕ್ಕ. ಡಾರ್ಲಿಂಗ್, ಗಂಡ ಏನು ಮಾಡಿದರೂ ತಪ್ಪಲ್ಲ. ಆತನ ತಪ್ಪುಗಳಿಗೂ ಸಹಕಾರ ಕೊಡಬೇಕು ಅಂತ ನಿಮ್ಮಮ್ಮ ಹೇಳಿಕೊಟ್ಟಿಲ್ವಾ ಎನ್ನುತ್ತಾ ಅವಳ ಕೊರಳನ್ನ ಇಸುಕುವಂತೆ ತನ್ನ ಕೈಯಿಂದ ಬಿಗಿ ಹಿಡಿದ. ಇಲ್ಲಿ ಉಸಿರುಗಟ್ಟಿಸಿ ಕೊಂದು ನಂತರ ನಿಮ್ಮಕ್ಕ ಅದೇ ನಮೃತಳಿಗೆ ಮಾಡಿದ ಹಾಗೆ ಕಲ್ಯಾಣಿಗೆ ಎಸೆದು ಬಿಟ್ರೆ ಆಯ್ತು. ಈ ಆಸ್ತಿ ಎಲ್ಲ ನನ್ನದೇ. ನಾನು ಆಕಾಶ್ ಅಲ್ಲ ಅಂತ ಯಾರಿಗೂ ಅನುಮಾನವೂ ಬರೋಲ್ಲ. ಹೇಗೆ ಬರುತ್ತೆ? ಜನಸಾಮಾನ್ಯರು ನನ್ನಷ್ಟು ಯೋಚಿಸಲ್ವಲ್ಲ ಎನ್ನುತ್ತಾ ಜೋರಾಗಿ ನಕ್ಕ. ಆ ಅವಕಾಶ ಉಪಯೋಗಿಸಿಕೊಂಡ ಅದಿತಿ ಆತನ ಕೈಯನ್ನು ಜೋರಾಗಿ ಕಚ್ಚಿ ಆ ರೂಮಿನಿಂದಾಚೆ ಓಡಿದಳು. ಎಲ್ಲಿಗೆ ಹೋಗಬೇಕೆಂದು ಗೊತ್ತಾಗದೆ ದಡದಡನೆ ಮೆಟ್ಟಿಲಿಳಿದು ಮನೆ ಮುಂದಿನ ಕಾಲು ದಾರಿಯಲ್ಲಿ ನುಸುಳಿದಳು. ಸ್ವಲ್ಪ ಮುಂದೆ ಹೋಗಿ ಎಡಕ್ಕೆ ತಿರುಗಿದರೆ ಅಜ್ಜಿ ಮನೆ ಸಿಗುತ್ತದೆ ಅಂತ ಓಡುತ್ತಿದ್ದವಳಿಗೆ ಯಾಕೋ ತಲೆ ತಿರುಗಿದಂತಾಯ್ತು. ಕಾಲಲ್ಲಿನ ಶಕ್ತಿ ಉಡುಗಿದಂತಾಯ್ತು. ಅವಳ ಜೀವನದಲ್ಲಿಯೇ ಇಂತಹ ಸಂದರ್ಭ ಎದುರಿಸಿರಲಿಲ್ಲ. ಅವಳು ಕಣ್ಣೀರು ಹಾಕುತ್ತಲೇ ಜೀವ ಉಳಿಸಿಕೊಳ್ಳಲು ಓಡುತ್ತಿದ್ದಳು. ಅಜ್ಜಿ ಗುಡಿಸಲು ಹತ್ತಿರವಾಗುತ್ತಿದ್ದಂತೆ ಸುಸ್ತು ಜಾಸ್ತಿಯಾಗಿ ಬವಳಿ ಬರುವಂತಾಗಿ ಗುಡಿಸಲ್ನ ಮುಂದೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟಳು.
ಅದಿತಿ ಕೆಳಗಿಳಿದು ಓಡುತ್ತಾ ಆ ಕಾಲುದಾರಿಗೆ ನುಗ್ಗಿದ್ದನ್ನ ಗಮನಿಸಿದ ಆಕಾಶ್ ಹಿಂದೆ ತಾನೂ ನುಗ್ಗಿದ. ಆದ್ರೆ ಅದಿತಿ ಸೀದಾ ಬಲಗೆಡೆಗೆ ತಿರುಗಿ ಕಲ್ಯಾಣಿ ಬಳಿ ಓಡಿದ್ದನ್ನ ಕಂಡು ಮೀಸೆಯಾಡಿ ನಗುತ್ತಾ ತನ್ನ ವೇಗ ಕಡಿಮೆ ಮಾಡಿ ನಿಧಾನವಾಗಿ ಕಲ್ಯಾಣಿಯತ್ತ ಹೆಜ್ಜೆ ಹಾಕಿದ. ಕಲ್ಯಾಣಿ ಎದುರು ನಿಂತು ಮುಂದೆ ಹೋಗಲು ಜಾಗವಿಲ್ಲದೆ ಅದಿತಿ ಪರದಾಡುತ್ತಿದ್ದಳು. ಆಕಾಶ್ ನಗುತ್ತಲೇ ಹಿಂದಿನಿಂದ ಅವಳ ಹೆಗಲ ಮೇಲೆ ಕೈ ಇಟ್ಟು, ಹೆಣ ಹೇಳ್ಕೊಂಡು ಇಷ್ಟು ದೂರ ಬರುವುದು ಗಂಡನಿಗೆ ಕಷ್ಟವಾಗುತ್ತೆ ಅಂತ ನೀನೇ ಬಂದೆಯ ಡಾರ್ಲಿಂಗ್, ನಿನ್ನಾಸೆ ಪೂರೈಸ್ತೀನಿ ಬಾ ಅಂತ ತನ್ನೆಡೆನೆ ತಿರುಗಿಸಿಕೊಂಡ. ತಕ್ಷಣ ಶಾಕ್ ಹೊಡೆದಂತಾಗಿ ಕೈ ಬಿಟ್ಟ. ಅವನ ಮೆದುಳು ಸ್ತಬ್ಧವಾಯಿತು. ಇತ್ತ ತಿರುಗಿದವಳು ಅದಿತಿ ಅಲ್ಲ, ನಮೃತ. ನಮ್ಮಿ ನೀನು? ಆಕಾಶ್, ನಿನಗೆ ನನ್ನ ಕಂಡರೆ ಬಹಳ ಪ್ರೀತಿ ಅಲ್ವಾ? ನನ್ನ ಬಿಟ್ಟು ನೀನು ಇರಲಾರೆ ಅಲ್ವಾ? ಬಾ ನನ್ನ ಹತ್ತಿರ ಬಾ ಕರೆದಳು ನಮೃತ. ಏ ಬೇಡ, ನಾ ಹೋಗ್ತೀನಿ. ಹಿಂದೆ ತಿರುಗಿ ಓಡಲು ಹೋದ. ಸಹಿಸಲಾಗದ ಭಯ ಮತ್ತು ಗಾಬರಿಯಿಂದ ಕಾಲು ಜಾರಿ ದಡಕ್ಕನೆ ಅಲ್ಲಿಯೇ ಬಿದ್ದ ಆಕಾಶ್. ಹಾಗೆ ತೆವಲಿಕೊಂಡು ಅಲ್ಲಿಂದ ದೂರ ಹೋಗಲು ನೋಡಿದ. ಒಂದಿಂಚು ಕದಲಲು ಆಗಲಿಲ್ಲ. ಕೂಡಲೇ ಅವಳತ್ತ ತಿರುಗಿ, ಬೇಡ, ಬಿಟ್ಬಿಡು, ನಾನು ಬದುಕಬೇಕು ಪ್ಲೀಸ್ ಎಂದ. ನಮೃತ ಕುಕ್ಕರುಗಳಲ್ಲಿ ಕುಳಿತು ಅವನ ತಲೆ ಸವರುತ್ತಾ, ಯಾಕೆ ಬದುಕಬೇಕು ಆಕಾಶ್ ನೀನು? ಈ ಆಸ್ತಿ ಅನುಭವಿಸೋಕೆ ತಾನೆ. ನನ್ ಲೋಕಕ್ಕೆ ಬಾ, ಅಲ್ಲಿ ಯಾವ ಆಸ್ತಿಯೂ ಇಲ್ಲ, ಬರೀ ಪ್ರೀತಿ ಮಾತ್ರ. ನಾನು ನೀನು, ನಮ್ಮ ಪ್ರೀತಿ ಅಷ್ಟೇ, ಏನಂತೀಯ ಎಂದಳು. ನಿಧಾನಕ್ಕೆ ಅವಳ ಮುಖ ವಿಕಾರವಾಗುತ್ತಾ ಹೋಯ್ತು. ಅದನ್ನು ನೋಡಲಾಗದೆ ಆಕಾಶ್ ಕಣ್ಮುಚ್ಚಿಕೊಂಡ. ಇಷ್ಟು ವರ್ಷ ಕಾಯಬೇಕಾಯ್ತು ನಿನಗೋಸ್ಕರ. ನೀನು ಬರ್ತೀಯ ಅಂತ ದಿನ ಕಾಯ್ತಿದ್ದೆ ಗೊತ್ತಾ? ಅಂತೂ ಇವತ್ತು ಬಂದೆ ನೀನು. ಇಷ್ಟು ವರ್ಷ ನಿನ್ನ ಬಿಟ್ಟು ಹೇಗಿದ್ದೇನೋ ಗೊತ್ತಿಲ್ಲ. ಐ ಲವ್ ಯು ಆಕಾಶ್. ನಿನ್ನ ಬಿಟ್ಟು ನಾ ಇರಲಾರೆ. ನನಗೆ ನೀನು ಬೇಕು ಎನ್ನುತ್ತಾ ಎದ್ದು ನಿಂತು ಅವನ ಕೂದಲು ಹಿಡಿದು ಎಳೆಯುತ್ತಾ ಕಲ್ಯಾಣಿ ಒಳಗೆ ನಡೆದಳು. ಆಕಾಶ್ ಅದನ್ನ ಬಿಡಿಸಿಕೊಳ್ಳುವ ಸಕಲ ಪ್ರಯತ್ನಗಳನ್ನ ಮಾಡಿದ. ಕೊನೆಗೆ ಸೋತು ಹೋದ. ಅವನ ದೇಹ ನೀರಿನೊಳಗೆ ಲೀನವಾಯಿತು. ಅವನು ನಿಜಕ್ಕೂ ಯಾರು ಎಂಬ ಅತೀತ ಅವನೊಡನೆ ಸಮಾಧಿ ಆಯಿತು. ಅದಿತಿಗೆ ನಿಧಾನಕ್ಕೆ ಎಚ್ಚರವಾಯಿತು. ಕಣ್ಬಿಟ್ಟು ನೋಡಿದಳು. ಅವಳು ತನ್ನ ರೂಮಿನಲ್ಲಿಯೇ ಇದ್ದಳು. ಅವಳ ಪಕ್ಕದಲ್ಲಿಯೇ ಪುಟ್ಟಿ ಮತ್ತು ಅಜ್ಜಿ ಕೂತಿದ್ದರು. ಇಲ್ಲಿಗೆ ಹೇಗೆ ಬಂದೆ ಎಂಬಂತೆ ನೋಡಿದಳು. ದೂರದಲ್ಲೊಬ್ಬ ಪೊಲೀಸ್ ಅವಳಿಗೆ ಪ್ರಜ್ಞೆ ಬರುವುದನ್ನೇ ಕಾಯುತ್ತಿದ್ದಂತೆ ನೋಡುತ್ತಾ ಕೂತಿದ್ದ. ಅಜ್ಜಿ ಅವಳ ಕೈ ಹಿಡಿದು, ಮನಸ್ಸು ಗಟ್ಟಿ ಮಾಡಿಕೊಳಮ್ಮ. ಅವತ್ತು ನಮ್ ಗುಡಿಸಲಿನ ಮುಂದೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ನೀನು ಎಚ್ಚರವಾಗಲು 2 ದಿನ ಹಿಡಿಯಿತು. ಈ ನಡುವೆ ಆಗಬಾರದ್ದೆಲ್ಲ ಆಗಿ ಹೋಯಿತು. ಅನೆಯ ಬರಹಕ್ಕೆ ಹೊಣೆ ಯಾರು ಹೇಳು? ಪಾಪ, ಅಷ್ಟು ಚೆನ್ನಾಗಿದ್ದ ನಿನ್ನ ಜೀವನಕ್ಕೆ ಯಾರ ವಕ್ರ ದೃಷ್ಟಿ ಬಿದ್ದಿತು? ನಿನ್ನ ಗಂಡ ತನ್ನ ಮೊದಲ ಹೆಂಡತಿ ನೆನಪಿನಲ್ಲೇ ಅದೇ ಕಲ್ಯಾಣಿಗೆ ಬಿದ್ದು ಪ್ರಾಣ ಬಿಟ್ಟಿದ್ದಾನೆ. ನಿನ್ನ ಗಂಡ ಈಗಿಲ್ಲ, ಆದರೆ ಬೇಸರ ಬೇಡ. ನಿನಗೊಂದು ಶುಭ ಸುದ್ದಿಯೂ ಇದೆ. ನಿನ್ನ ಗಂಡ ನಿನ್ನ ಹೊಟ್ಟೆಯಲ್ಲಿ ಮತ್ತೆ ಹುಟ್ಟಿ ಬರುತ್ತಿದ್ದಾನೆ. ನೀನೀಗ ತಾಯಿ ಆಗ್ತಾ ಇದ್ದೀಯ. ಕಳೆದು ಹೋದುದನ್ನ ಮರೆತು ಈ ವಂಶದ ವಾರಸುದಾರನ ಬಗ್ಗೆ ಗಮನ ಕೊಡು. ನಾನು ಮಗು ಹುಟ್ಟುವವರೆಗೆ ಇಲ್ಲೇ ಇದ್ದು ನಿನ್ನ ನೋಡ್ಕೊಳ್ತೀನಿ, ಆಯ್ತಾ? ನಿಧಾನಕ್ಕೆ ದುಃಖ ಮರೆತು ಇರುವ ವಾಸ್ತವ ಒಪ್ಪಿಕೊ. ಈ ವಂಶದ ರಾಜಕುಮಾರನಿಗಾಗಿ ನೀನು ಬದುಕಬೇಕು. ತಲೆ ಸವರಿತು ಅಜ್ಜಿ. ಯಾವ ವಂಶ, ಯಾವ ರಾಜಕುಮಾರ? ನಗು ಬಂತು ಅದಿತಿಗೆ. ಸಂಬಂಧವೇ ಇಲ್ಲದ ಮನೆತನದ ಸಂಬಂಧವೇ ಇಲ್ಲದ ಕುಡಿಯುವುದು. ಈಗ ಈ ಆಸ್ತಿಯೆಲ್ಲ ಈ ಮಗುವಿನದ್ದು. ಅದೃಷ್ಟ ಎಂದರೆ ಇದು ಎಂದುಕೊಳ್ಳುತ್ತಾ ಹೊಟ್ಟೆ ಸವರಿಕೊಂಡಳು ಅದಿತಿ. ಆಕಾಶ್ನ ಅತೀತದ ಗುಟ್ಟು ಸಹ ಅದೇ ಹೊಟ್ಟೆಯಲ್ಲಿತ್ತು. ಅದನ್ನು ಈ ಪರಿಸ್ಥಿತಿಯಲ್ಲಿ ಹೊರಗೆ ತರುವುದು ಬೇಡ ಅಂತ ತೀರ್ಮಾನ ಮಾಡಿ ಆ ಗುಟ್ಟನ್ನ ಭೂಗತವಾಗಿ ಗಿಸಿದಳು. ಈಗ ತನ್ನ ಹೊಟ್ಟೆಯಿಂದ ಹುಟ್ಟಿ ಬರುವ ಆಕಾಶ್ನಿಗಾಗಿ ಕಾಯತೊಡಗಿದಳು. ಕತೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ.